ಎಲ್ಲರಿಗೂ ನಮಸ್ಕಾರ. ನಾವಿವತ್ತು SSLC ಬೋರ್ಡನ್ನು ರಿಲೀಸ್ ಆಗಿರುವ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಬೇಸ್ಡ್ ಮಾಡಲ್ ಕ್ವೆಶನ್ ಪೇಪರ್ 2ನ ಸಾಲ್ವ್ ಮಾಡ್ತಾ ಇದ್ದೀವಿ. ನಾವಿವತ್ತು ಮ್ಯಾಥ್ ಪೋರ್ಷನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಮ್ಯಾಥ್ ಪೋರ್ಷನಲ್ಲಿ 40 ಕ್ವೆಶನ್ಸ್ ಇದೆ, 1 ಮಾರ್ಕ್ ಈಚ್. ಸೊ ಟೋಟಲ್ ಆಗಿ 40 ಮಾರ್ಕ್ಸ್. OMR ಶೀಟಿಗೆ ಬರೋಣ. ಈ OMR ಶೀಟಲ್ಲಿ ಈ ಮೇಲ್ಗಡೆ ಎಲ್ಲ ಡೀಟೇಲ್ಸ್ನ ನೀವು ಎಕ್ಸಾಮಿನೇಷನ್ ಸೆಂಟರಿಗೆ ಹೋದಾಗ ಅಲ್ಲಿರುವ ಟೀಚರ್ ಹೇಳ್ಕೊಡ್ತಾರೆ ಹೇಗೆ ಫಿಲ್ ಮಾಡಬೇಕು ಅಂತ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾವು ಈ ಬಬ್ಲಿಂಗ್ನ ನೋಡೋಣ. ಸೊ ಮೊದಲನೇ ಪ್ರಶ್ನೆಗೆ ನಮಗೆ ಆನ್ಸರ್ ಎ ಸಿಕ್ಕಿದ್ರೆ ಹೇಗೆ ಬಬಲ್ ಮಾಡೋದು, ಅದನ್ನ ನಾವು ನೀಟಾಗಿ ಬಾರ್ಡರ್ ಒಳಗಡೆ ಹೀಗೆ ಬಬಲ್ ಮಾಡಬೇಕು. ಮತ್ತೆ ಬಬಲ್ ಮಾಡಬೇಕಾದಾಗ ಕೆಲವನ್ನ ನಾವು ತಲೆಲಿಟ್ಕೋಬೇಕು. ಫಾರ್ ಎಕ್ಸಾಂಪಲ್, ಈ ಎರಡನೇ ಪ್ರಶ್ನೆಗೆ ಆನ್ಸರ್ ಎ ಅಂತ ಬಂದ್ರೆ ನಾವು ಟಿಕ್ ಮಾಡಬಾರ್ದು, ಅಥವಾ ಹೀಗೆ ಕ್ರಾಸ್ ಮಾಡಬಾರ್ದು, ಅಥವಾ ಅರ್ಧಂಬರ್ಧ ಫಿಲ್ ಮಾಡೋದು ಹೀಗೆ, ಅಥವಾ ತುಂಬಾ ಜಾಸ್ತಿ ಫಿಲ್ ಮಾಡೋದನ್ನ ಇದನ್ನೆಲ್ಲ ನಾವು ಮಾಡಬಾರ್ದು. ಕರೆಕ್ಟ್ ವೇ ಆಫ್ ಫಿಲ್ಲಿಂಗ್ ಇಸ್ ಹೀಗೆ ಫಸ್ಟ್ ಪ್ರಶ್ನೆಗೆ ಹೇಗೆ ಫಿಲ್ ಮಾಡಿದ್ವಿ ಅದೇ ಮಾತ್ರ, ಆಯ್ತಾ? ಮತ್ತೆ ಯಾವ್ದಾದ್ರು ಒಂದು ಪ್ರಶ್ನೆ ಗೊತ್ತಾಗಿಲ್ಲ ಅಂದ್ರೆ ಆ ಪ್ರಶ್ನೆನ ಸ್ಕಿಪ್ ಮಾಡ್ಬಿಟ್ಟು ನೆಕ್ಸ್ಟ್ ಪ್ರಶ್ನೆಗೆ ಹೋಗಿ. ಸೊ ಆ ಪ್ರಶ್ನೆಯಲ್ಲಿ ಏನು ಫಿಲ್ ಮಾಡಬೇಡಿ, ಆಯ್ತಾ? ಡೈರೆಕ್ಟ್ ಆಗಿ ನೆಕ್ಸ್ಟ್ ಕ್ವೆಶನ್ಗೆ ಹೋಗಿ ಫಿಲ್ ಮಾಡಿ, ಆಯ್ತಾ? ಅದೇ ತರ ಒಂದೇ ಪ್ರಶ್ನೆಯಲ್ಲಿ ಎರಡೆರಡು ಆಪ್ಷನ್ ಫಿಲ್ ಮಾಡಕ್ ಹೋಗ್ಬೇಡಿ. ಇಲ್ಲ ಅಂದ್ರೆ ನೀವು ಕಂಪ್ಯೂಟರ್ ಈ OMR ಶೀಟ್ನ ಕಂಪ್ಯೂಟರ್ ಹಾಕಿದಾಗ ಗೊತ್ತಾಗಲ್ಲ. ಸೊ ಹೀಗೆ ಎರಡೆರಡು ಆಪ್ಷನ್ ಫಿಲ್ ಮಾಡೋದನ್ನು ಮಾಡಬಾರ್ದು ನೀವು. ಅದೇ ತರ ಯಾವ್ದಾದ್ರು ತಪ್ಪ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನೀವು ಹೀಗೆ ಕ್ರಾಸ್ ಮಾಡೋದು ಅಥವಾ ಇರೇಸ್ ಮಾಡಕ್ ಹೋಗೋದು ಮಾಡಬಾರ್ದು, ಆಯ್ತಾ? ಅದಕ್ಕೆ ಇದನ್ನೆಲ್ಲ ಅವಾಯ್ಡ್ ಮಾಡಕ್ಕೆ ಡಬಲ್ ಚೆಕ್ ಮಾಡಿ ನಿಮ್ಮ ಆನ್ಸರ್ನ ಆಮೇಲೆ ಫಿಲ್ ಮಾಡಿ, ಆಯ್ತಾ? ಮತ್ತೆ ಫಿಲ್ ಮಾಡಕ್ಕೆ ಯಾವಾಗ್ಲೂ ಬ್ಲ್ಯಾಕ್ ಮತ್ತೆ ಬ್ಲೂ ಬಾಲ್ ಪಾಯಿಂಟ್ ಪೆನ್ ಉಪಯೋಗಿಸಿ. ನೀವು ಇಂಕ್ ಪೆನ್ ಅಥವಾ ಜೆಲ್ ಪೆನ್ ಉಪಯೋಗಿಸಿದ್ರೆ ಸ್ಮಜ್ ಆಗುತ್ತೆ. ಕೈ ಹಾಕಿದಾಗ ಅಥವಾ ಬೇರೆ ಶೀಟ್ ಹಾಕಿದಾಗ ಅದ್ರ ಮೇಲೆ ಇಂಕ್ ಎಲ್ಲ ಕಡೆ ಹೋಗ್ಬಿಟ್ಟು ಸ್ಮಜ್ ಆಗುತ್ತೆ. ಈಗ ನಾವು ಪ್ರಶ್ನೆಗಳಿಗೆ ಬರೋಣ. ಇದನ್ನೆಲ್ಲ ಇರೇಸ್ ಮಾಡ್ಬಿಟ್ಟು ಪ್ರಶ್ನೆಗಳಿಗೆ ಬರೋಣ. ಈಗ ನಾವು ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ ಏನು? ದ ವ್ಯಾಲ್ಯೂಸ್ ಆಫ್ x and y which satisfy the linear equation 2x plus 3y equal to 16 are. ಸೊ ಮೊದಲು ನಾವು ಈ ಇಕ್ವೇಶನ್ನ ಬರ್ಕೋಬೇಕು. ಸೊ 1 ಅಂತ ಬರ್ದ್ಬಿಟ್ಟು 2x plus 3y equal to 16. ಸೊ ಮೊದಲನೇ ಆಪ್ಷನ್ ಏನು? x is equal to 5, y is equal to 2 ಅಲ್ವಾ? ಸೊ ನಾವು ಎಲ್ಲ ಆಪ್ಷನ್ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಬೇಕು ಫಿಟ್ ಆಗತ್ತಾ ಇಲ್ಲ ಅಂತ. ಸೊ x is equal to 5, y equal to 2. ಸೊ ಹಾಕೋಣ. 2 into x is 2 into 5 plus 3 into 2 is equal to ಎಷ್ಟು? 2 5s are 10 plus 3 2s are 6 ಅಲ್ವಾ? 10 plus 6 is equal to 60. ಈಗ ನಮಗೆ ಫಸ್ಟ್ ಆನ್ಸರ್ ಅಲ್ಲಿ ಸಿಗ್ತಿದೆ. ಸೊ ನಮ್ ಕರೆಕ್ಟ್ ಆನ್ಸರ್ ಏನು? A x equal to 5 and y equal to 2. ಅದೇ ತರ ಫಸ್ಟ್ ಆಪ್ಷನ್ ಅಲ್ಲಿ ಆನ್ಸರ್ ಸಿಕ್ಕಿಲ್ಲ ಅಂದ್ರೆ ನೀವು ಎಲ್ಲ ಆಪ್ಷನ್ ಚೆಕ್ ಮಾಡಬೇಕು, ಆಯ್ತಾ? ಸೊ x equal to 5, y equal to 2. ಆಮೇಲೆ ನೀಟಾಗಿ OMR ಶೀಟ್ ಅಲ್ಲಿ A ಅಂತ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ ಏನು? ಬೈ ಸಾಲ್ವಿಂಗ್ ಅ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ x plus y equal to 8 and 2y minus x equal to 1, the values of x and y are. ಸೊ ಈ ಎರಡು ಇಕ್ವೇಶನ್ ಬರ್ಕೊಂಡು ಸಾಲ್ವ್ ಮಾಡಬೇಕು. ಸೊ x plus y equal to 8 ಮತ್ತೆ ಎರಡನೇ ಇಕ್ವೇಶನ್ ಏನು? ಎರಡನೇ ಇಕ್ವೇಶನ್ ಬಂದ್ಬಿಟ್ಟು 2y minus x equal to 1. 2y minus x equal to 1. ಸೊ ನಾನು ಈ 2y minus x equal to 1ನ minus x plus 2y equal to 1 ಅಂತ ಬರೀತಿದ್ದೀನಿ, ಆಯ್ತಾ? ಮತ್ತೆ ಫಸ್ಟ್ ಇಕ್ವೇಶನ್ನ x plus y equal to 8 ಅಂತ ಕೆಳಗಡೆ ಬರೀತಿದೆ. ಸೊ ಎಲಿಮಿನೇಷನ್ ಮೆಥಡ್ ಉಪಯೋಗಿಸಿ ಇದೆರಡನ್ನು ಆಡ್ ಮಾಡ್ತೀನಿ. ಸೊ ಮೈನಸ್ x plus x 0 ಆಗುತ್ತೆ ಅಲ್ವಾ? 2y plus 3y 2y plus y ಏನಾಗುತ್ತೆ? ಪ್ಲಸ್ 3y ಅಲ್ವಾ? 1 plus 8 ಏನಾಗುತ್ತೆ? 9. Therefore y is equal to 9 by 3 which is equal to 3 ಅಲ್ವಾ? ಅದೇ ತರ ಮೊದಲನೇ ಇಕ್ವೇಶನ್ ತಗೊಳ್ಳೋಣ. ಮೊದಲನೇ ಇಕ್ವೇಶನ್, ಇದು ಎರಡನೇ ಇಕ್ವೇಶನ್. ಸೊ x ಏನಾಗುತ್ತೆ? x is equal to 8 minus y which is equal to 8 minus 3
ಇಸ್ ಈಕ್ವಲ್ ಟು 5 ಅಲ್ವಾ? ಸೊ x ಈಕ್ವಲ್ ಟು 5, y ಈಕ್ವಲ್ ಟು 3 ಯಾವ ಆಪ್ಷನ್ ಆಗುತ್ತೆ ನೋಡೋಣ. ಏನು ಸಿಕ್ತು ನಮಗೆ? x ಈಕ್ವಲ್ ಟು 5, y ಈಕ್ವಲ್ ಟು 3 ಅಲ್ವಾ? x ಈಕ್ವಲ್ ಟು 5, y ಈಕ್ವಲ್ ಟು 3 ಆಪ್ಷನ್ ಸಿ ಆಗುತ್ತೆ. ಸೊ ನಾನಿಲ್ಲಿ ಆಪ್ಷನ್ ಸಿ ಅಂತ ಬರೆದ್ಬಿಟ್ಟು ಸಿ x ಈಕ್ವಲ್ ಟು 5, y ಈಕ್ವಲ್ ಟು 3 ಮತ್ತೆ ಇಲ್ಲಿ ಸಿ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಮೂರನೇ ಪ್ರಶ್ನೆ. ಸೊ ಮೂರನೇ ಪ್ರಶ್ನೆ ಏನು? The standard form of the quadratic equation 3x square is equal to 4 into 5x minus 3 is. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ ಆಯ್ತಾ? ಸೊ ಏನು ಕೊಟ್ಟಿದ್ದಾರೆ? 3x square is equal to 4 into 5x minus 3 ಅಲ್ವಾ? ಚೆಕ್ ಮಾಡೋಣ ಅದೇನಾ ಅಂತ. ಎಸ್. ಸೊ ಈಗ ಬ್ರಾಕೆಟ್ನ ಓಪನ್ ಮಾಡೋಣ. ಸೊ ಏನಾಗುತ್ತೆ? ರೈಟ್ ಹ್ಯಾಂಡ್ ಸೈಡಲ್ಲಿ 3x square is equal to 20x minus 12 ಅಲ್ವಾ? ಸೊ ನಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಏನಂತ ಗೊತ್ತು? ಇಟ್ ಈಸ್ ax square plus bx plus c equal to 0 ಅಲ್ವಾ? ಸೊ ಈ ರೈಟ್ ಹ್ಯಾಂಡ್ ಸೈಡಲ್ಲಿರೋ ಎರಡು ಟರ್ಮ್ಸ್ನ ನಾನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಡು ಬರ್ತೀನಿ. ಸೊ ಏನಾಗುತ್ತೆ? 3x square ಈ ಪ್ಲಸ್ 20x ಲೆಫ್ಟಿಗೆ ಬಂದಾಗ ಮೈನಸ್ 20x ಆಗುತ್ತೆ. ಸೊ 3x square minus 20x. ಸಿಮಿಲರ್ಲಿ ಈ ಮೈನಸ್ 12 ಈ ಕಡೆ ಬಂದಾಗ ಪ್ಲಸ್ 12 ಆಗುತ್ತೆ. ಪ್ಲಸ್ 12 ಈಕ್ವಲ್ ಟು 0. ಸೊ ಯಾವ ಆಪ್ಷನ್? 3x square minus 20x plus 12 equal to 0. ಆಪ್ಷನ್ ನಂಬರ್ ಡಿ ಅಲ್ವಾ? 3x square minus 20x equal to 0. ಸೊ ಆಪ್ಷನ್ ಡಿ ಆಗುತ್ತೆ. ಸೊ ನಾವಿಲ್ಲಿ ಡಿ ಅಂತ ಮಾರ್ಕ್ ಮಾಡೋಣ. ನಾಲ್ಕನೇ ಪ್ರಶ್ನೆ ಏನು? ನಾಲ್ಕನೇ ಪ್ರಶ್ನೆ, ದ ಪೇರ್ ಆಫ್ ಕೋಇನ್ಸಿಡೆಂಟ್ ಲೈನ್ಸ್ ಇನ್ ದ ಫಾಲೋವಿಂಗ್ ಆರ್. ಕೋಇನ್ಸಿಡೆಂಟ್ ಅಂದರೆ ಏನು? ಕೋಇನ್ಸಿಡೆಂಟ್ ಅಂದರೆ ಯಾವ ಕಂಡೀಷನ್ ಫಾಲೋ ಮಾಡಬೇಕು? ಸೊ ಬರ್ಕೊಳ್ಳೋಣ. ಕೋಇನ್ಸಿಡೆಂಟ್ ಇಂಪ್ಲೈಸ್ a1 by a2 equal to b1 by b2 equal to c1 by c2. ಸೊ ಇದು ಕಂಡೀಷನ್ ಗೊತ್ತಲ್ವಾ? ಸೊ ನಾವು ಎಲ್ಲ ಆಪ್ಷನ್ನು ಚೆಕ್ ಮಾಡಿ ಯಾವ್ದು ಫಿಟ್ ಆಗುತ್ತೆ ಅಂತ ನೋಡಬೇಕು ಆಯ್ತಾ? ಸೊ ಮೊದಲನೇ ಆಪ್ಷನ್ ನೋಡೋಣ. x minus 2y equals 0, 3x plus 4y equals 20. ಸೊ x minus 2y equal to 0, 3x plus 4y equal to ಎಷ್ಟು? ಇದು 20. ಸೊ ಸ್ಟ್ಯಾಂಡರ್ಡ್ ಫಾರ್ಮಿಗೆ ತಂದರೆ ಇದು ಏನಾಗುತ್ತೆ? ಇಟ್ ವಿಲ್ ಬಿ x minus 2y minus 0 equal to 0, 3x plus 4y minus 20 equal to 0. ಸೊ a1 by a2 ಟ್ರೈ ಮಾಡೋಣ. ಏನಾಗುತ್ತೆ? 1 by 3. b1 by b2 ಏನಾಗುತ್ತೆ? ಇಟ್ ವಿಲ್ ಬಿ minus 2 by 4 ಅಲ್ವಾ? ಆಗಲೇ ನಮ್ಗೆ ವಿಚ್ ವಿಲ್ ಬಿ ಕ್ಯಾನ್ಸಲ್ ಮಾಡಿದಾಗ ಯು ಗೆಟ್ ಈಕ್ವಲ್ ಟು minus 1 by 2. ಸೊ ಆಗಲೇ ನಮ್ಗೆ ಗೊತ್ತಾಗ್ತಿದೆ 1 by 3 is not equal to minus 1 by 2 ಅಂತ. ಸೊ ನಾವು c1 by c2 ಟ್ರೈ ಮಾಡೋದೇ ಬೇಕಿಲ್ಲ ಆಯ್ತಾ? ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅವಾಗ. ನಾವು ನೆಕ್ಸ್ಟ್ ಆಪ್ಷನಿಗೆ ಬರೋಣ. ಆಪ್ಷನ್ ಬಿ. ಸೊ ಆಪ್ಷನ್ ಬಿ ಏನು? 2x plus 3y equal to 9 and 4x plus 6y equal to 18. ಸೊ 2x plus 3y equal to 9. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಬಂದರೆ 2x plus 3y minus 9 equal to 0 ಮತ್ತು 4x plus 6y equal to 18. ಸ್ಟ್ಯಾಂಡರ್ಡ್ ಫಾರ್ಮ್ ಬಂದರೆ 4x plus 6y minus 18 equal to 0 ಅಲ್ವಾ? ಸೊ a1 by a2 ಏನಾಗುತ್ತೆ? ಇಟ್ ವಿಲ್ ಬಿ a1 by a2 is equal to 2 by 4 equal to half. ಮತ್ತೆ b1 by b2 is equal to 3 by 6 equal to half. c1 by c2 is equal to minus 9 by minus 18. minus minus cancel ಆಗುತ್ತೆ. This is also equal to half. So ನಮ್ಮ ಕಂಡೀಷನ್ ಫುಲ್ಫಿಲ್ ಆಯ್ತಲ್ವಾ? a1 by a2 is equal to b1 by b2 is equal to c1 by c2. ಇದು ಇಂಪ್ಲೈಸ್ ಆಯ್ತಾ? ಸೊ ದಟ್ ಮೀನ್ಸ್ ಆಪ್ಷನ್ ಬಿ ನಮ್ಮ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಬಿ, ಈ ಎರಡು ಪೇರ್ ಕೋಇನ್ಸಿಡೆಂಟ್ ಲೈನ್ಸ್. ನಾನಿಲ್ಲಿ ಆಪ್ಷನ್ ಬಿ ಅಂತ ಬರೆದ್ಬಿಟ್ಟು
ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ನೀಟಾಗಿ. ಓಕೆ, 5th ಪ್ರಶ್ನೆ. The sum of the first 15 terms of an arithmetic progression is 465, and the sum of the first 14 terms of the same arithmetic progressions is 406. Then its 15th term is. So, ಏನು ಕೊಟ್ಟಿದ್ದಾರೆ? S of 15 is equal to 465 ಅಲ್ವಾ? ಕರೆಕ್ಟ್, 465. ಮತ್ತು sum of 14 terms ಎಷ್ಟು? is equal to 406. ಅವ್ರು ಕೇಳ್ತಿರೋದು A15 is equal to ಎಷ್ಟು? ಸೊ ನಾವು ನೋಡೋಣ. ಸಮ್ ಆಫ್ 14 ಟರ್ಮ್ಸ್ ಅಂದರೆ A1, A2, A3, A4, A5, A14 ತನಕ ಆ್ಯಡ್ ಮಾಡೋದಲ್ವಾ? ಸೊ ನಾವಿಲ್ಲಿ ಬರ್ಕೊಂಡ್ರೆ A1, A2, A3 ಸೊ ಆನ್ ಟಿಲ್ A14 ಬರೆದ್ರೆ ಇದು ನಮಗೆ ಸಮ್ ಆಫ್ 14 ಟರ್ಮ್ಸ್ ಬರುತ್ತೆ. ನಾವು ಅದೇ ಥರ 15 ಟರ್ಮ್ಸ್ ತನಕ ಆ್ಯಡ್ ಮಾಡಿದ್ರೆ ನಮ್ಮದು ಸಮ್ ಏನಾಗುತ್ತೆ? ಸಮ್ ಆಫ್ 15 ಟರ್ಮ್ಸ್. ಸೊ ನೀವೇ ನೋಡ್ಬೋದು ಈ ರೆಪ್ರೆಸೆಂಟೇಷನಲ್ಲಿ ಸಮ್ ಆಫ್ 14 ಟರ್ಮ್ಸ್ ಮತ್ತು ಸಮ್ ಆಫ್ 15 ಟರ್ಮ್ಸ್ ಡಿಫ್ರೆನ್ಸ್ ಏನು? ಬರೀ ಈ A15 ಅಲ್ವಾ? ಸೊ ನಾವು ಸಮ್ ಆಫ್ 15 ಟರ್ಮ್ಸ್ ಮೈನಸ್ ಸಮ್ ಆಫ್ 14 ಟರ್ಮ್ಸ್ ಮಾಡಿದ್ರೆ ನಮಗೆ 15th ಟರ್ಮ್ ಸಿಗುತ್ತೆ ಅಲ್ವಾ? ಸೊ A15 is equal to sum of 15 terms minus sum of 14 terms. So it is equal to 465 minus 406. ನೀವು ಇಲ್ಲಿ ಸೈಡಲ್ಲಿ ವರ್ಕಿಂಗ್ ಕಾಲಮ್ ಹಾಕ್ಬಿಟ್ಟು ಸಬ್ಟ್ರಾಕ್ಟ್ ಮಾಡಿಬಿಟ್ಟು ಚೆಕ್ ಮಾಡಿ ಏನಾಗುತ್ತೆ ಇದು ಅಂತ. 5 ಆಗುತ್ತೆ. ಇದು 15 minus 6, 9, 59 ಆಗುತ್ತೆ ಅಲ್ವಾ? ಸೊ ದಿ ಆನ್ಸರ್ ಇಸ್ 59. ಸೊ ಯಾವ ಆಪ್ಷನ್ ಆಗುತ್ತೆ ಇಲ್ಲಿ? ಅದು ಇಟ್ ವಿಲ್ ಬಿ ಆಪ್ಷನ್ B. 59 ಮತ್ತೆ ಇಲ್ಲಿ B ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ 6ನೇ ಪ್ರಶ್ನೆ ನೋಡೋಣ. 6ನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ? ದ 20th ಟರ್ಮ್ ಆಫ್ ದಿ ಅರಿಥಮೆಟಿಕ್ ಪ್ರೋಗ್ರೆಷನ್ 1, 5, 9, 13 ಇಸ್. ಸೊ ಇದರಲ್ಲಿ ನಾವು ಏನು ಬರ್ಕೋಬೇಕು? A ವ್ಯಾಲ್ಯೂ ಏನು, D ವ್ಯಾಲ್ಯೂ ಏನು, ಮತ್ತೆ N ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಇಲ್ಲಿ 6 ಅಂತ ಬರೆದ್ಬಿಟ್ಟು AP ಬರ್ಕೋತೀನಿ. AP ಏನು? ಇಟ್ ಈಸ್ 1, 5, 9, 13 ಅಲ್ವಾ? ಸೊ 1, 5, 9, 13. ಸೊ A ಏನಾಗುತ್ತೆ? A is equal to 1. D is equal to A2 minus A, 5 minus 1, which is equal to 4. And N is equal to 20 ಅಂತ ಕೊಟ್ಟಿದ್ದಾರೆ. AN ಏನು? AN is equal to A plus N minus 1 into D is equal to 1 plus 20 minus 1 into D is to 4. So it's equal to 1 plus 19 into 4. So 19 4s are, 19 2s are 38. So 38 into 2 is equal to 76 alva. So it's equal to 1 plus 76, which is equal to 77. So ಇದು ಯಾವ ಆಪ್ಷನ್ ಆಗುತ್ತೆ ಇಲ್ಲಿ? It will be option number A. So A 77 ಅಂತ ಬರೆದ್ಬಿಟ್ಟು ಇಲ್ಲಿ A ಅಂತ ಮಾರ್ಕ್ ಮಾಡ್ತೀನಿ. ಈಗ 7ನೇ ಪ್ರಶ್ನೆ. If x, 8, 11, y are the consecutive terms of an arithmetic progression, the values of x and y respectively are equal to how much? So ಹೇಗೆ ಬರಿಬೇಕು ನಾವು? So x, 8, 11, y are in AP ಅಂತ ಹೇಳಿದ್ದಾರೆ. ಸೊ ನಮ್ಗೆ ಗೊತ್ತು the difference between any two consecutive terms is common difference. So common difference is equal to 11 minus 8 ಅಲ್ವಾ? 11 minus 8 which is equal to ಎಷ್ಟು? Sorry, 11 minus 8 which is equal to 3 ಅಲ್ವಾ? So ನಮ್ಗೆ ಗೊತ್ತು 8 minus x should also be equal to 3. So 8 minus x which is equal to 3 ಅಂತ ಬರ್ಕೋತೀನಿ. So therefore x is equal to ಈ x ನ ಈ ಕಡೆ ತಗೊಂಡು ಬಂದ್ರೆ ಪಾಸಿಟಿವ್ ಆಗುತ್ತೆ, ಈ 3 ನ ಈ ಕಡೆ ತಗೊಂಡು ಬಂದ್ರೆ ಮೈನಸ್ ಆಗುತ್ತೆ. ಸೊ 8 minus 3
ವಿಚ್ ಇಸ್ ಈಕ್ವಲ್ ಟು 5. ಮತ್ತೆ ನಮಗೆ ಗೊತ್ತು y will be equal to 11 plus d ಅಲ್ವಾ, ಯಾಕಂದ್ರೆ it is the next term in the arithmetic progression. So y is equal to 11 plus d, which is equal to 11 plus 3, which is equal to 14. So x is equal to 5, y is equal to 14. ಯಾವ ಆಪ್ಷನ್ ಆಗುತ್ತೆ? ಅದು ಆಪ್ಷನ್ ಡಿ ಅಲ್ವಾ, 5 and 14. D 5 and 14. ಸೊ ಇಲ್ಲಿ ಡಿ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ 8ನೇ ಪ್ರಶ್ನೆ. If 8, x, 20 are in arithmetic progression, the value of x is, it is very similar to previous question ಅಲ್ಲ, ಆದ್ರೆ ಇದರಲ್ಲಿ ಮಧ್ಯ ಟರ್ಮ್ ಗೊತ್ತಿಲ್ಲ ನಮಗೆ. ಸೊ ನಮ್ಗೆ ಏನು ಕೊಟ್ಟಿದ್ದಾರೆ, 8x 20 are in arithmetic progression. So ನಮ್ಗೇನು ಗೊತ್ತು, we know that x minus 8 is equal to 20 minus x ಅಲ್ವಾ, ಯಾಕಂದ್ರೆ ಕಾಮನ್ ಡಿಫರೆನ್ಸ್ is the same. So x minus 8 is equal to 20 minus x ಅಂತ ಬರ್ಕೋಬೇಕು. ಈ ಮೈನಸ್ ಎಕ್ಸ್ ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡ್ ಬರೋಣ. ಸೊ ಈಗ 2x, ಈ ಮೈನಸ್ 8 ನ ಈ ಕಡೆ ತಗೊಂಡ್ ಬಂದ್ರೆ is equal to 20 plus 8 equal to 28 ಅಂತ ಬರುತ್ತೆ. Therefore x is equal to 28 divided by 2, which is equal to 40. Which is ಯಾವ ಆನ್ಸರ್ ಇಲ್ಲಿ? 14 is option C ಅಲ್ವಾ. ಸೊ ನಾವು ಆಪ್ಷನ್ ಸಿ 14 ಅಂತ ಬರ್ದ್ಬಿಟ್ಟು ಇಲ್ಲಿ ಸಿ ಅಂತ ಮಾರ್ಕ್ ಮಾಡ್ತೀನಿ. ಈಗ 9th ಪ್ರಶ್ನೆ. ಸೊ 9th ಪ್ರಶ್ನೆ ಏನು? The first term and the last term of an arithmetic progression are a and l respectively. Then the sum of its first n terms is. ಸೊ ಇದಕ್ಕೆ ನಾವು ಫಾರ್ಮುಲಾ ನೆನ್ಪಿಟ್ಕೋಬೇಕು ಆಯ್ತಾ. ಸೊ ನೀವು ಇಲ್ಲೇ ನೋಡ್ಬೋದು, ಎಸ್ ಎನ್ ಇಸ್ ಈಕ್ವಲ್ ಟು ಎಷ್ಟೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ ಅಲ್ವಾ. ಸೊ ನಮಗೆ ಏನು ಗೊತ್ತು, ನಾನು ಇಲ್ಲಿ ಫಾರ್ಮುಲಾ ಬರ್ಕೋತೀನಿ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎಲ್ ಅಲ್ವಾ, ಫಸ್ಟ್ ಟರ್ಮ್ ಪ್ಲಸ್ ಲಾಸ್ಟ್ ಟರ್ಮ್. ಸೊ ಇಲ್ಲಿ ಯಾವ ಆಪ್ಷನ್ ಆಗುತ್ತೆ? ಫಸ್ಟ್ ಆಪ್ಷನ್ ಎ, n by 2 into 2a plus l? Nope, not correct. Option B, n by 2 into a plus n minus 1d? Nope, not correct. Option 3, n by 2 into a plus l? Correct alva. Option D no check ಮಾಡೋಣ. Sn is equal to a by 2 into n plus l? Nope, not correct. So the correct option is C. Sum of n terms with first term a and last term l is equal to n by 2 into a plus l. ಸೊ ನಾನಿಲ್ಲಿ ಆಪ್ಷನ್ ಸಿ ಅಂತ ಬರೆದ್ಬಿಟ್ಟು ಸಿ ಅಂತ ಮಾರ್ಕ್ ಮಾಡ್ತೀನಿ. ಕ್ವೆಶ್ಚನ್ ನಂಬರ್ 10 ನೋಡೋಣ. ಸೊ ಕ್ವೆಶ್ಚನ್ ನಂಬರ್ 10 ಅಲ್ಲಿ ಏನಿದೆ? ದ ರೂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ 4x² minus 81 equal to 0 r. ಸೊ ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ಕ್ವಾಡ್ರಾಟಿಕ್ ಇಕ್ವೇಷನ್ 4x² minus 81 equal to 0 ಅಲ್ವಾ. ಇದರಲ್ಲಿ ಏನು ಎಕ್ಸ್ ಟರ್ಮ್ ಇಲ್ಲ, ಬರೀ x² ಟರ್ಮ್ ಇದೆ. ಸೊ ಇದರಲ್ಲಿ ಡೈರೆಕ್ಟ್ ಆಗಿ ನಾವು 4x² is equal to 81 ಅಂತ ಬರೆದ್ಬಿಟ್ಟು x² is equal to 81 by 4, which implies x is equal to whole root of 81 by 4. ಸೊ ನಮ್ಗೆ ಏನು ಗೊತ್ತು? 81 is equal to 9², 4 is equal to 2². So square root of 81 by 4 is equal to ಪ್ಲಸ್ ಆರ್ ಮೈನಸ್ 9/2 ಅಲ್ವಾ. ಯಾಕಂದ್ರೆ ನಮಗೆ ಗೊತ್ತು ನೆಗೆಟಿವ್ ನಂಬರ್ನು ಸ್ಕ್ವೇರ್ ಮಾಡಿದಾಗ ನಮಗೆ ಪಾಸಿಟಿವ್ ನಂಬರ್ ಸಿಗುತ್ತೆ ಅಂತ. ಸೊ ನಮ್ಮ ಎಕ್ಸ್ ವ್ಯಾಲ್ಯೂ ಏನು? ಪ್ಲಸ್ ಆರ್ ಮೈನಸ್ 9/2. ಸೊ ರೂಟ್ಸ್ ಏನಾಗುತ್ತೆ? ಫಸ್ಟ್ ರೂಟ್ ವಿಲ್ ಬಿ ಪ್ಲಸ್ 9/2, ಸೆಕೆಂಡ್ ರೂಟ್ ವಿಲ್ ಬಿ ಮೈನಸ್ 9/2. ಸೊ ಇದು ಯಾವ ಆಪ್ಷನ್ ಆಗುತ್ತೆ ಇದರಲ್ಲಿ? ಆಪ್ಷನ್ ಡಿ ಆಯ್ತಾ. ನೀವು ಕೇರ್ಫುಲ್ ಆಗಿರ್ಬೇಕು. ಇಲ್ಲಿ 9/2 ಸಿಕ್ತಂತ ನಾವು ಆಪ್ಷನ್ ಬಿ ನ ಸೆಲೆಕ್ಟ್ ಮಾಡಬಾರ್ದು. ಇಲ್ಲಿ ರೂಟ್ ಇದೆ ಅಲ್ವಾ, ಸೊ ಇಟ್ಸ್ ನಾಟ್ ಕರೆಕ್ಟ್. ಸೊ ಇಟ್ ಇಸ್ ಆಪ್ಷನ್ ಡಿ, ಪ್ಲಸ್ ಆರ್ ಮೈನಸ್ 9/2. ಸೊ ಇಲ್ಲಿ
ಡಿ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ 11ನೇ ಪ್ರಶ್ನೆ ನೋಡೋಣ. 11ನೇ ಪ್ರಶ್ನೆ ಏನು? ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ax² + bx + c = 0 ಆರ್. ಸೊ ನಮ್ಗೇನು ಗೊತ್ತು, ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಇಕ್ವೇಶನ್ ಏನು? ಇಟ್ ಈಸ್ ax² + bx + c = 0. ಕ್ವಾಡ್ರಾಟಿಕ್ ಫಾರ್ಮುಲಾ ಉಪಯೋಗಿಸಿ ನಮ್ಗೇನು ಗೊತ್ತು? x is equal to -b ± root of discriminant ಏನು? b² - 4ac by 2a. ಸೊ ಇದು ನಮ್ಮ ಕ್ವಾಡ್ರಾಟಿಕ್ ಫಾರ್ಮುಲಾ. ಸೊ ಇದರಲ್ಲಿ ಯಾವ ಆಪ್ಷನ್ನು? x is equal to, ಇಲ್ಲಿ ಎಲ್ಲ ಆಪ್ಷನ್ನು ಚೆಕ್ ಮಾಡಿ. ಇಸ್ ಇಟ್ ದ ಫಸ್ಟ್ ಆಪ್ಷನ್? ನೋ ಅಲ್ವಾ, ಯಾಕಂದ್ರೆ ಇಲ್ಲಿ c² ಇದೆ ಮೊದಲೇ ಟರ್ಮಲ್ಲಿ ಒಳಗಡೆ, ಡಿಸ್ಕ್ರಿಮಿನೆಂಟ್ ಒಳಗಡೆ. ಸೊ ಇಟ್ ಇಸ್ ನಾಟ್ ದ್ಯಾಟ್. ಇಸ್ ಇಟ್ ಆಪ್ಷನ್ ಬಿ -b ± b² - 4ac by 2a? ಕರೆಕ್ಟ್, ರೈಟ್? ಸೊ ಇಟ್ ಈಸ್ ಆಪ್ಷನ್ ಬಿ. ಬಟ್ ಜಸ್ಟ್ ಟು ಚೆಕ್, ಆಪ್ಷನ್ ಸಿ ಮತ್ತೆ ಡಿನು ನೋಡೋಣ. ಆಪ್ಷನ್ ಸಿ ಏನು? ಇಟ್ ಈಸ್ -a. ಇಟ್ ಈಸ್ ನಾಟ್ ಕರೆಕ್ಟ್ ಅಲ್ವಾ? ಫಸ್ಟ್ ಟರ್ಮೇ ನಮ್ಗೆ ಗೊತ್ತು ಇಟ್ ಇಸ್ ನಾಟ್ ರೈಟ್ ಅಂತ. ಆಪ್ಷನ್ ಡಿ ಏನು? ಇಟ್ ಇಸ್ -b ± √b² - 4ac. ಟಾಪ್ ಪಾರ್ಟ್ ಕರೆಕ್ಟ್ ಆಗಿ ಅನ್ಸುತ್ತೆ, ಅದ್ರ ಕೆಳಗಡೆ ಬರೀ 2 ಇದೆ. ನಮ್ಗೆ ಗೊತ್ತು ಡಿನಾಮಿನೇಟರ್ ಅಲ್ಲಿ 2a ಇರಬೇಕು ಅಂತ. ಸೊ ನಮ್ಮ ಆನ್ಸರ್ ಏನು? ಆನ್ಸರ್ ಇಸ್ ಬಿ ಅಲ್ವಾ? ಬಿ ಅಂತ ಮಾರ್ಕ್ ಮಾಡಿಬಿಟ್ಟು, ಬರೆದ್ಬಿಟ್ಟು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ 12ನೇ ಪ್ರಶ್ನೆ ಏನು? 12ನೇ ಪ್ರಶ್ನೆ ಬಂದ್ಬಿಟ್ಟು ಇಸ್ ಇನ್ ಫೈಂಡಿಂಗ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ 6x² - x - 2 = 0 by the method of factorization, the middle term -x can be written as, ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಅಲ್ವಾ? ಸೊ ನಮ್ಗೇನು ಗೊತ್ತು? 6x² - x - 2 = 0. ಸೊ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಮಾಡಿದಾಗ ನಮ್ಗೇನು ಗೊತ್ತು? ಈ a ಇಂಟು ಸಿ ಮಾಡಬೇಕು ಅಲ್ವಾ? ಸೊ 6 ಇಂಟು -2 ಏನು ಸಿಗುತ್ತೆ ನಮಗೆ? -12. ಸೊ ವಾಟ್ ಆರ್ ಸಮ್ ಫ್ಯಾಕ್ಟರ್ಸ್ ಆಫ್ -12? ನಾವು ಗೆಸ್ ಅಂಡ್ ಚೆಕ್ ಮಾಡಿ ಎಲ್ಲ ಟ್ರೈ ಮಾಡಬೇಕು. ಸೊ ಒಂದು ಬಂದ್ಬಿಟ್ಟು 3 ಇಂಟು -4, ಅಥವಾ -3 ಇಂಟು 4, 6 ಇಂಟು -2 ಕೂಡ ಫ್ಯಾಕ್ಟರ್ಸು, ಅಥವಾ -2 ಇಂಟು 6. ಆದರೆ ನಮಗೆ ಸೆಂಟ್ರಲಲ್ಲಿ ಬಿ ವ್ಯಾಲ್ಯೂ -1 ಅಲ್ವಾ? ಸೊ ನಮ್ಗೇನು ಗೊತ್ತು? 3 - 4 = -1 ಅಲ್ವಾ? ಸೊ ಇದನ್ನ ಹೇಗೆ ಬರೆಯೋದು ನಾವು? 6x² + 3x - 4x - 2 = 0 ಅಂತ. ಸೊ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಅವರು? ದ ಮಿಡಲ್ ಟರ್ಮ್ ಕ್ಯಾನ್ ಬಿ ರಿಟನ್ ಆಸ್, ಹೇಗೆ ಬರ್ದಿದ್ದೀವಿ ನಾವು ಇಲ್ಲಿ? -3x + 4 ಇಲ್ಲ. ಸೊ ಇಟ್ ಇಸ್ ನಾಟ್ ಆಪ್ಷನ್ ಬಿ. ಇಸ್ ಇಟ್ ಆಪ್ಷನ್ ಎ 3x - 4x? ಎಸ್, ಇಟ್ ಈಸ್ ಆಪ್ಷನ್ ಎ 3x - 4x ಅಲ್ವಾ? ಸೊ ಇಲ್ಲಿ ಆಪ್ಷನ್ ಎ 3x - 4x ಅಂತ ಬರ್ದ್ಬಿಟ್ಟು ಇಲ್ಲಿ ಎ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ 13ನೇ ಪ್ರಶ್ನೆ. ಸೊ 13ನೇ ಪ್ರಶ್ನೆ ಏನು? ದ ಕ್ವಾಡ್ರಾಟಿಕ್ ಇಕ್ವೇಶನ್ ಇನ್ ದ ಫಾಲೋಯಿಂಗ್ ಇಸ್. ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ಗೆ ನಮಗೆ ಒಂದು ಡೆಫಿನೇಷನ್ ಗೊತ್ತಿರಬೇಕು. ಕ್ವಾಡ್ರಾಟಿಕ್ ಇಕ್ವೇಶನ್ ಇಸ್ ಅನ್ ಇಕ್ವೇಶನ್, ಅ ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ವಿತ್ ಡಿಗ್ರಿ 2 ಅಲ್ವಾ? ಸೊ ಇಲ್ಲಿ ನೋಡೋಣ. ಆಪ್ಷನ್ ಎ ಅಲ್ಲಿ x² + 3x + 1 = x² + 2x. ಇಲ್ಲಿ ಬರೆದ್ಬಿಡ್ತೀನಿ ಇದನ್ನ. x² + 3x + 1 = x² + 2x ಅಲ್ವಾ? ಇಲ್ಲಿ ಆಟೋಮ್ಯಾಟಿಕ್ ಆಗಿ ನಮ್ಗೆ ಗೊತ್ತಾಗ್ತಿದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡಲ್ಲಿ x² ಟರ್ಮ್ ಇದೆ, ಸೊ ಕ್ಯಾನ್ಸಲ್ ಆಗುತ್ತೆ ಅಂತ. ಸೊ ಇಟ್ ಈಸ್ ನಾಟ್ ಅ ಕ್ವಾಡ್ರಾಟಿಕ್ ಇಕ್ವೇಶನ್. ಬಿ ಆಪ್ಷನ್ ಏನು? 3x + 2y - 14. ಇದರಲ್ಲಿ ನಮಗೆ ಆಟೋಮ್ಯಾಟಿಕ್ ಆಗಿ ನೋಡಿದಾಗಲೇ ಗೊತ್ತಾಗುತ್ತೆ ಇಲ್ಲಿ x² ಟರ್ಮೇ ಇಲ್ಲ ಅಂತ. ಸೊ ಇಟ್ ಈಸ್ ನಾಟ್. ಆಪ್ಷನ್ ಸಿ ನೋಡೋಣ. x + 2/x = x². ಸೊ ಇದು ಮೊದಲೇ ಗ್ಲಾನ್ಸ್ ನೋಡಿದಾಗ ಇಟ್ ಮೈಟ್ ಸೀಮ್ ಲೈಕ್ ಅ ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್, ಬಟ್ ನಾವು LCM ತಗೊಂಡಾಗ ಇದೇನಾಗುತ್ತೆ? ದಿಸ್ ವಿಲ್ ಬಿ x² + 2/x = x², ವಿಚ್ ಬಿಕಮ್ಸ್ x² + 2. ಈ ಡಿನಾಮಿನೇಟರ್ ಇರೋ x ಮೇಲ್ಗಡೆ ಬರುತ್ತೆ, ಸೊ ಇಟ್ ವಿಲ್ ಬಿಕಮ್ x³. ಸೊ ಇಟ್ ಇಸ್ ನಾಟ್ ಅ ಕ್ವಾಡ್ರಾಟಿಕ್ ಇಕ್ವೇಶನ್. ಸೊ ಲಾಸ್ಟ್ ಆಪ್ಷನ್ ಏನು ಮಿಕ್ಕಿರೋದು ನಮಗೆ? ಆಪ್ಷನ್ ಡಿ, x² - x + 3 = 0.
ಎಲ್ಲ ಟರ್ಮ್ಸ್ ಚೆಕ್ ಮಾಡಿ. ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ವಾ, ಸೊ ನಮ್ಮ ಆನ್ಸರ್ ಏನಾಗುತ್ತೆ? ಆಪ್ಷನ್ ಡಿ. ಆ್ಯಂಡ್ ದ ಎಕ್ಸ್ಪ್ರೆಷನ್ ಇಸ್ x square minus x plus 3 equal to 0 ಅಲ್ವಾ. ಸೊ ಇಲ್ಲಿ ಬರ್ದಿದ್ದೀನಿ x square minus x plus 3 equal to 0 ಬರೆದ್ಬಿಟ್ಟು ಇಲ್ಲಿ ಡಿ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ 14th ಕ್ವೆಶ್ಚನ್. ಸೊ 14th ಕ್ವೆಶ್ಚನ್ ಏನು? ಇನ್ ದ ರೈಟ್ ಆಂಗಲ್, right triangle actually, in the right triangle ABC, angle B is equal to 90 degrees. If tan C is equal to root 3, then the value of angle A. ಸೊ ಈ ಥರ ಪ್ರಶ್ನೆ ಇದ್ದರೆ ನಾವು ಫಿಗರ್ ಬರ್ಕೋಬೇಕಲ್ವಾ. ಅವರು ಆಂಗಲ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರೀಸ್ ಅಂತ ಕೊಟ್ಟಿದ್ದಾರೆ. ಸೊ ಟ್ರಯಾಂಗಲ್ ಎ ಬಿ ಸಿ ಬರ್ದ್ಬಿಟ್ಟು ಇಲ್ಲಿ ಎ ಬಿ ಸಿ ಲೈಕ್ ಸೊ, ನಾನು ಇದನ್ನ 90 ಡಿಗ್ರೀಸ್ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಅವ್ರು ಕೇಳಿರೋದು ಆಂಗಲ್ ಎ, ಈ ಆಂಗಲ್ ಕೇಳಿದ್ದಾರೆ. ಮತ್ತೆ ಅವ್ರು ಏನು ಕೊಟ್ಟಿದ್ದಾರೆ? ಟ್ಯಾನ್ ಸಿ ಇಸ್ ಈಕ್ವಲ್ ಟು ರೂಟ್ 3. ಸೊ ಟ್ಯಾನ್ ಸಿ ಇಸ್ ಈಕ್ವಲ್ ಟು ರೂಟ್ 3. ಸೊ ನಮ್ಗೇನು ಗೊತ್ತು? ಟ್ಯಾನ್ ಸಿ ಇಸ್ ಈಕ್ವಲ್ ಟು ರೂಟ್ 3 ಅಂತ ಅಲ್ವಾ. ಸೊ ಯಾವ ಆಂಗಲ್ದು ಟ್ಯಾನ್ ರೂಟ್ 3 ಸಿಗುತ್ತೆ ನಮಗೆ? ವಿ ನೋ ದ್ಯಾಟ್ ಟ್ಯಾನ್ ಆಫ್ 60 degrees is equal to root 3 alva. So therefore C, angle C is equal to 60 degrees. So angle C 60 degrees ಆದರೆ angle sum property ಇಂದ angle A will be equal to 180 degrees minus 90 degrees minus 60 degrees, which is equal to 180 degrees minus 150 degrees, which is equal to 30 degrees. So ನಮ್ಮ ಆನ್ಸರ್ ಬಂದ್ಬಿಟ್ಟು it will be option A, 30 degrees. So ಇಲ್ಲಿ ನಾನು option A 30 degrees ಅಂತ ಬರೀತಿದ್ದೇನೆ. ಈಗ 15th question. So what is the 15th question? ನೋಡೋಣ. Sin theta is equal to 3 by 5. The value of 1 minus cos square theta is how much? So ನಮ್ಗೇನು ಗೊತ್ತು? Sin theta is equal to 3 by 5. To find 1 minus cos square theta. ನಮ್ಗೇನು ಗೊತ್ತು? 1 minus cos square theta is equal to sin square theta ಅಲ್ವಾ? Because sin square theta plus cos square theta equal to 1 ಅಲ್ವಾ? ಇದು ನಮ್ಮದು ಐಡೆಂಟಿಟಿ ಇದೆ. ಸೊ ಈಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಥೀಟಾ ಅಂದರೆ ಇಟ್ ಈಸ್ ಈಕ್ವಲ್ ಟು 3 by 5 ಹೋಲ್ ಸ್ಕ್ವೇರ್. ಸೊ ಈಸ್ ಈಕ್ವಲ್ ಟು 9 by 25. ಸೊ ಇದು ಯಾವ ಆಪ್ಷನ್ ಆಗುತ್ತೆ ಇದರಲ್ಲಿ? ಇಟ್ ವಿಲ್ ಬಿ ಆಪ್ಷನ್ ಸಿ, 9 by 25. ಸೊ ಇಲ್ಲಿ ಆಪ್ಷನ್ ಸಿ ಅಂತ. ಸೊ ಈಗ 16ನೇ ಪ್ರಶ್ನೆ ನೋಡೋಣ. ಏನು ಬರೆದಿದ್ದಾರೆ ಇಲ್ಲಿ? ಇಫ್ sin alpha plus beta is equal to 1 and cos alpha minus beta is equal to 1, where alpha plus beta is less than 90, then the value of alpha and beta are respectively equal to. So ನಾವು ಮೊದಲು ಬರ್ಕೊಳ್ಳೋಣ. 16 sin alpha plus beta is equal to 1 ಮತ್ತೆ cos alpha minus beta is equal to 1. ಸೊ ನಮ್ಗೇನು ಗೊತ್ತು? sin 90 is equal to 1 ಅಲ್ವಾ. ಸೊ ಏನಂತ ಬರೆಯೋಣ? sin 90 equal to 1 implies that alpha plus beta equal to 90 degrees ಅಲ್ವಾ, 90 degrees. ಅದೇ ಥರ ನಮ್ಗೇನು ಗೊತ್ತು? cos 0 degrees is equal to 1. ಸೊ cos 0 is equal to 1 degrees ಮಾಡ್ತಿದ್ದೀನಿ, degrees implies alpha minus beta is equal to 0 degrees. ಸೊ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಹೇಗೆ ಸಾಲ್ವ್ ಮಾಡೋದು? ಇದನ್ನ ನಾವು ಎಲಿಮಿನೇಷನ್ ಮೆಥಡ್ ಉಪಯೋಗಿಸಿ ಸಾಲ್ವ್ ಮಾಡ್ಬೋದು. ಸೊ
ಸೊ ನಾನು ಆಲ್ಫಾ ಪ್ಲಸ್ ಆಲ್ಫಾ ಆ್ಯಡ್ ಮಾಡ್ತೀನಿ. 2 ಆಲ್ಫಾ ಪ್ಲಸ್ ಬೀಟಾ ಮೈನಸ್ ಬೀಟಾ ಕ್ಯಾನ್ಸಲ್ ಆಗುತ್ತೆ. ಇಟ್ ವಿಲ್ ಬಿಕಮ್ 0 and 90 plus 0 ಏನಾಗುತ್ತೆ 90 degrees. Therefore, alpha is equal to 90 degrees by 2 and therefore alpha plus beta is equal to 90 andre beta is equal to 90 degrees by 2 is equal to 45 degrees alva. So beta is equal to 90 degrees minus alpha, which is equal to 90 degrees minus 45 degrees, which is equal to 45 degrees. So alpha beta ಎರಡು ಕೂಡ 45 degrees ಇರುತ್ತೆ. So option D ಅಲ್ವಾ, 45 degrees and 45 degrees. So option D, 45 degrees and sorry ಅದು 46 ತರ ಕಾಣಿಸಿದೆ, 45 degrees and 45 degrees. ಇಲ್ಲಿ ಆಪ್ಷನ್ ಡಿ. ಈಗ 17th ಪ್ರಶ್ನೆ. In the figure, ABC is a right triangle in which angle B is equal to 90 degrees, BC is equal to 6 centimeters, and angle A is equal to 30 degrees. The length of AC is. So ನಾವು AC ನ ಹುಡುಕಬೇಕು. ಸೊ ಮೊದಲು ಈ ಫಿಗರ್ ನ ಬರ್ಕೊಳ್ಳೋಣ. A B C ಇದು 90 degrees, ಇದು ಹುಡುಕಬೇಕು. ಮತ್ತೆ ಇದೇನಿದು angle A is equal to 30 degrees and BC is equal to 6 centimeters alva. So this is 30 and this is 6 centimeters. So ನಾವು angle A ಮತ್ತೆ BC ಮತ್ತೆ AC ನ ಹೇಗೆ ಕನೆಕ್ಟ್ ಮಾಡ್ಬೋದು? sin angle A ಅಲ್ವಾ. So sin A ಅಥವಾ sin 30 is equal to opposite by hypotenuse. So opposite side ಏನಾಗುತ್ತೆ angle A ಗೆ BC ಅಲ್ವಾ, hypotenuse ಏನಾಗುತ್ತೆ AC. Therefore sin A is equal to sin 30 is equal to BC by AC. ನಮ್ಗೇನು ಗೊತ್ತು sin 30 is equal to half ಅಲ್ವಾ. So half is equal to BC ಎಷ್ಟು 6 by AC, which implies ಈ AC ನ ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಮೇಲ್ಗಡೆ ತಗೊಂಡು ಹೋಗ್ತೀನಿ, ಈ 2 ಡಿನಾಮಿನೇಟರ್ ಇರೋದು ಮೇಲ್ಗಡೆ ತಗೊಂಡು ಮಲ್ಟಿಪ್ಲೈ ಮಾಡ್ತೀನಿ. So AC is equal to 6 into 2, which is equal to 12 centimeters ಅಲ್ವಾ. ಸೊ ನಮ್ದು ಆನ್ಸರ್ ಏನಾಗುತ್ತೆ? ಆನ್ಸರು ಇಟ್ ವಿಲ್ ಬಿ ಆಪ್ಷನ್ ಬಿ 12 centimeters. ಬಿ ಮಾರ್ಕ್ ಮಾಡಿದ್ದೇನೆ ಇಲ್ಲಿ. ಈಗ 18th ಕ್ವೆಶ್ಚನ್. ಸೊ 18th ಪ್ರಶ್ನೆ ಏನು? ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಅ ಕರೆಕ್ಟ್ ರಿಲೇಷನ್? ಸೊ ನಮ್ಗೇನು ಗೊತ್ತು, ಸಾಕಷ್ಟು ರಿಲೇಷನ್ಸ್ ಗೊತ್ತಲ್ವಾ, ಈ ಐಡೆಂಟಿಟೀಸ್. ಸೊ ಆ 3 ಐಡೆಂಟಿಟೀಸ್ ಏನು? ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಮತ್ತೆ ಎರಡನೇದು ಸೀಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಮೂರನೇದೇನು? ಕೊಸಿಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಇಲ್ಲಿ ಯಾವ್ದಾದ್ರೂ ಕಾಣಿಸ್ತಿದ್ಯಾ ನಿಮಗೆ? ಮೊದಲು ಆ 3ರಲ್ಲಿ ಡೈರೆಕ್ಟ್ ಆಗಿರೋ ಯಾವ್ದಾದ್ರು ಕಾಣಿಸ್ತಿದ್ಯಾ ಅಂತ ನೋಡಿ. ಇಲ್ಲಿ ಡೈರೆಕ್ಟ್ ಆಗಿ ನಮ್ಗೆ ಕಾಣಿಸಿದೆ ಅಲ್ವಾ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅಂತ. ಸೊ ಬೇರೆದಿರೆಲ್ಲ ಇಗ್ನೋರ್ ಮಾಡಿ ಇದನ್ನೇ ನಮ್ಮ ಕರೆಕ್ಟ್ ಆನ್ಸರ್ ಅಂತ ಸೆಲೆಕ್ಟ್ ಮಾಡ್ತೀವಿ ನಾವು. ಸೊ ಇಟ್ ಈಸ್ ಡಿ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. ಸೊ ಇದು 18th ಪ್ರಶ್ನೆಗೆ ನಾನು ಡಿ ಅಂತ ಮಾರ್ಕ್ ಮಾಡ್ತೀನಿ. ಈಗ 19th ಪ್ರಶ್ನೆ. ಸೊ 19th ಪ್ರಶ್ನೆ ಏನು? 19th ಪ್ರಶ್ನೆ ಬಂದ್ಬಿಟ್ಟು ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್ ಎ x1 y1 and b x2 y2. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಏನು ಗೊತ್ತಲ್ವಾ ನಮಗೆ? ಎ x1 y1 b x2 y2 ನಮ್ಗೆ ಗೊತ್ತು ಅಲ್ವಾ, ರೇಷಿಯೋ m1 is to m2 is equal to 1:1. ಸೊ ನಾವು ನಮಗೆ ಮಿಡ್ ಪಾಯಿಂಟ್ ಫಾರ್ಮುಲಾ ನೆನಪಿಲ್ಲ ಅಂದರೆ ನಾವು ಡೈರೆಕ್ಟ್ ಆಗಿ ರೇಷಿಯೋ ಇಸ್ ಈಕ್ವಲ್ ಟು 1:1 ಅಂತ ಹಾಕೊಂಡು ನಾವು
ಡಿವಿಷನ್ ಆಫ್ ದ ಲೈನ್ ಸೆಗ್ಮೆಂಟ್ ಫಾರ್ಮುಲಾ ಉಪಯೋಗಿಸಿ ಸಾಲ್ವ್ ಮಾಡ್ಬೋದು ಅಲ್ವಾ. ಸೊ ಹೇಗೆ, ಇಟ್ ಈಸ್ ಈಕ್ವಲ್ ಟು m2 ಇಂಟು x1 ಅಲ್ವಾ. ಸೊ m2 x1, ಸೊ x, y is equal to m2 x1 plus m1 x2 by m1 plus m2, and y term is equal to m2 y1 plus m1 y2 by m1 plus m2. ಸೊ ನಾವಿಲ್ಲಿ m1 ಮತ್ತು m2 ಜಾಗದಲ್ಲಿ ಎಲ್ಲ ಕಡೆ 1 ಅಂತ ರಿಪ್ಲೇಸ್ ಮಾಡೋಣ. ಯಾಕಂದರೆ ನಮ್ಗೆ ಗೊತ್ತು ರೇಷಿಯೋ ಇಸ್ 1:1. ಸೊ ಎಲ್ಲ ಕಡೆ ರಿಪ್ಲೇಸ್ ಮಾಡಿದಾಗ ನಮ್ಗೇನು ಸಿಗುತ್ತೆ, x1 plus x2 by m1 plus 1 plus 1 is 2 and y1 plus y2 is equal to 2. ಸೊ ನಿಮಗೆ ನೆನಪಿಲ್ಲ ಅಂದರೆ ಮಾತ್ರ ಹೀಗೆ ಸಾಲ್ವ್ ಮಾಡಿ ಚೆಕ್ ಮಾಡಬೇಕು. ಇಲ್ಲ ಅಂದರೆ ನೀವು ನೆನ್ಪಿಟ್ಕೋಬೇಕು, ಮಿಡ್ ಪಾಯಿಂಟ್ ಫಾರ್ಮುಲಾ ಇಸ್ ಈಕ್ವಲ್ ಟು x1 plus x2 by 2 and y1 plus y2 by 2. ಸೊ ಆಪ್ಷನ್ ಇದೆಯಾ ಇಲ್ಲಿ ಯಾವ ಆಪ್ಷನ್, ಇಲ್ಲಿ ಮೈನಸ್ ಇದೆ. ಸೊ ನಮಗೆ ಗೊತ್ತು ಖಂಡಿತ ಮೈನಸ್ ಆಪ್ಷನ್ ಇಲ್ಲ ಅಂತ. ಆಪ್ಷನ್ ಬಿ ನೋಡೋಣ. ಇಟ್ ಈಸ್ x2 plus x1 by 2 y2 plus y1 by 2. ವಿ ನೋ ದಟ್ x2 plus x1 is same as x1 plus x2 ಅಲ್ವಾ. ಸೊ ಆಪ್ಷನ್ ಬಿ ಇಸ್ ಆರ್ ಕರೆಕ್ಟ್ ಆನ್ಸರ್ ಅಲ್ವಾ. ಸೊ ನಾನಿಲ್ಲಿ ಆಪ್ಷನ್ ಬಿ ಅಂತ ಬರೆದ್ಬಿಟ್ಟು ಇಲ್ಲಿ ಬಿ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ 20th ಪ್ರಶ್ನೆ. ವಿ ಆರ್ ಹಾಫ್ ವೇ ಥ್ರೂ ದ ಪೇಪರ್ ಅಲ್ವಾ. ಸೊ 20th ಪ್ರಶ್ನೆ ಏನು, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ A 0,5 and B -5,0 is. ಸೊ ಫಸ್ಟ್ ಪಾಯಿಂಟ್ಸ್ ಬರೆಯೋಣ. A 0,5 and B ಏನು, ಇಟ್ ಈಸ್ -5,0. ಸೊ ನಮ್ಗೇನು ಗೊತ್ತು, x1 is equal to 0, x2 is equal to -5, y1 is equal to 5, y2 is equal to 0 ಅಲ್ವಾ. ಕರೆಕ್ಟ್. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಏನು, D is equal to root of x2 minus x1 whole square plus y2 minus y1 whole square ಅಲ್ವಾ. ಸೊ ರಿಪ್ಲೇಸ್ ಮಾಡೋಣ ವ್ಯಾಲ್ಯೂಸ್. ಇಟ್ ವಿಲ್ ಬಿ -5 minus 0 whole square plus 0 minus 5 whole square whole root. -5 minus 0 is -5 itself. So -5 whole square is equal to 25. Similarly, 0 minus 5 is equal to -5 and -5 whole square is equal to 25. So it's 25 plus 25 root, which is equal to root 50. Now ಇದನ್ನ ಫ್ಯಾಕ್ಟೈಸ್ ಮಾಡಿದೆ ಏನು ಸಿಗುತ್ತೆ ನಮಗೆ, 2 into 5 into 5 which is equal to 5 root 2. ಸೊ ನಮ್ಮ ಡಿಸ್ಟೆನ್ಸ್ ಏನಾಗುತ್ತೆ, ಈ ಎರಡು ಪಾಯಿಂಟ್ ಮಧ್ಯೆ ಡಿಸ್ಟೆನ್ಸ್ ಆಗೋದು 5 root 2 units. ಸೊ ಆಪ್ಷನ್ ಸಿ. ಸಿ 5 root 2 units ಬರೆದ್ಬಿಟ್ಟು ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ 21st ಕ್ವೆಶನ್ ನೋಡೋಣ. 21st ಕ್ವೆಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಇನ್ ದ ಗಿವನ್ ಗ್ರಾಫ್ ದ ಲೆಂತ್ ಆಫ್ ಬಿ ಪಿ ಇಸ್. ಸೊ ನೀವು ನೋಡ್ಬೋದು ಇಲ್ಲಿ ಗ್ರಾಫಲ್ಲಿ ಎ ಬಿ ಪಿ ಮತ್ತೆ ಅಷ್ಟೇ ಮಾರ್ಕ್ ಮಾಡಿರೋದು ಅವರು. ಸೊ ಬಿ ಪಿ ಕೇಳ್ತಿದ್ದಾರೆ. ಸೊ ಈ ಎರಡು ಪಾಯಿಂಟ್ ಮಧ್ಯೆ ಡಿಸ್ಟೆನ್ಸ್ ಎಷ್ಟು, ಇದು ಬಿ ಪಿ ಇಸ್ ಡೈರೆಕ್ಟ್ಲಿ ಆನ್ ಪ್ಯಾರಲಲ್ ಟು ದ ವೈ ಆಕ್ಸಿಸ್ ಅಲ್ವಾ. ಸೊ ನಾವು ಯೂನಿಟ್ಸ್ನ ಆ ಬಾಕ್ಸಸ್ನ ಗ್ರಾಫಲ್ಲಿ ಕೌಂಟ್ ಮಾಡಿಬಿಟ್ಟು ಡಿಸ್ಟೆನ್ಸ್ ಅಂತ ಹೇಳ್ಬೋದು. ಸೊ ಬಿ ಇಂದ ಪಿಗೆ 2 ಯೂನಿಟ್ ಇದೆ ಅಲ್ವಾ ಡಿಸ್ಟೆನ್ಸು. ಸೊ ದಿ ಆನ್ಸರ್ ಇಸ್ ಎ 2 units. ಆಯ್ತಾ. ಸೊ ಕ್ವೆಶನ್ 21 A2 ಸಾರಿ ಲೈನ್ ಮೇಲೆ ಬರ್ತಿಲ್ಲ. ಸೊ 2 units. ನೀವು ಫಿಗರ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು, ಅವ್ರು ಏನು ಕೇಳಿದ್ದಾರೆ ಅಂತ ನೋಡಿ ಆಯ್ತಾ. ಸೊ ಇಲ್ಲಿ ಎ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ 22nd ಕ್ವೆಶನ್ ನೋಡೋಣ. 22nd ಕ್ವೆಶನ್ ಏನು, ಇಫ್ ಪಿ
x comma y divides the line joining a x1 comma y1 and b x2 comma y2 in the ratio m1 is to m2, then x and y are equal to. ಈ ಫಾರ್ಮುಲಾ ನಾನು ಮಿಡ್ ಪಾಯಿಂಟ್ ಫಾರ್ಮುಲಾ ಡಿರೈವ್ ಮಾಡಬೇಕಾದಾಗ ಪ್ರೀವಿಯಸ್ ಕ್ವೆಶ್ಚನ್ ಅಲ್ಲಿ ಆನ್ಸರ್ ಹೇಗೆ ಸಿಗುತ್ತೆ ಅಂತ ಹೇಳಬೇಕಾದಾಗ ಈ ಫಾರ್ಮುಲಾನು ಬರ್ದಿದೆ ಅಲ್ವಾ, ಮತ್ತೆ ನೋಡೋಣ. ಸೊ ನಾವ್ ಏನ್ ಬರ್ತಿದ್ವಿ ಅವಾಗ, we had written m2 x1 plus m1 x2 by m1 plus m2 m2 y1 plus m1 y2 by m1 plus m2. ಸೊ ಇಲ್ಲಿ ಯಾವ್ದಾದ್ರು ಆಪ್ಷನ್ ಇದೆಯಾ? ಇಲ್ಲಿ m1 x1 ಇದೆ, ಸೊ ನಮ್ಗೆ ಗೊತ್ತು ಇಟ್ ಇಸ್ ನಾಟ್ ಕರೆಕ್ಟ್. ಸೊ ಆಪ್ಷನ್ ಎ ಇಸ್ ನಾಟ್ ಕರೆಕ್ಟ್. ಆಪ್ಷನ್ ಬಿ ನೋಡೋಣ. ಇಟ್ ಇಸ್ m1 x2 plus m2 x1 by m1 plus m2 and y is equal to m1 by 2 plus m2 by 1 plus whole divided by m1 plus m2. ಇದು ಕರೆಕ್ಟ್ ಆಗಿ ಕಾಣಿಸ್ತಿದೆ ಅಲ್ವಾ? ಈಗ ಆಪ್ಷನ್ ಸಿ ಮತ್ತೆ ಆಪ್ಷನ್ ಡಿ ನೋಡೋಣ. ಸಿ ಆಪ್ಷನ್ ಅಲ್ಲಿ ಮೈನಸ್ ಇದೆ ನ್ಯೂಮರೇಟರ್ ಅಲ್ಲಿ, ಸೊ ವಿ ನೋ ದಿಸ್ ಇಸ್ ನಾಟ್ ಕರೆಕ್ಟ್. ಡಿ ಆಪ್ಷನ್ ಅಲ್ಲಿ ಮೈನಸ್ ಇದೆ ಡಿನಾಮಿನೇಟರ್ ಅಲ್ಲಿ, ಸೊ ವಿ ನೋ ದಿಸ್ ಇಸ್ ಆಲ್ಸೋ ನಾಟ್ ಕರೆಕ್ಟ್. ಸೊ ನಮ್ ಕರೆಕ್ಟ್ ಆನ್ಸರ್ ಏನು? ಇಟ್ ಈಸ್ ಆಪ್ಷನ್ ಬಿ. ಸೊ ನಾನು ಇಲ್ಲಿ ಆಪ್ಷನ್ ಬಿ ಅಂತ ಬರಿತೀನಿ. ಆಪ್ಷನ್ ಬಿ. ಸೊ 22nd ಕ್ವೆಶ್ಚನ್ ಬಿ ಆಗುತ್ತೆ. 23rd ಕ್ವೆಶ್ಚನ್ ಏನು? 23rd ಕ್ವೆಶ್ಚನ್. ಸೊ 23rd ಕ್ವೆಶ್ಚನ್ ಬಂದ್ಬಿಟ್ಟು, in the cumulative frequency distribution table given below, the number of families having income range of rupees 20,000 and rupees 25,000 is. ಸೊ ನಾನು ಈಗ ಈ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ಶೀಟ್ ಮೇಲೆ ಬರೀತಿದ್ದೀನಿ. ಇಲ್ಲಿ ನಾನು ಕ್ವೆಶ್ಚನ್ ಪೇಪರಲ್ಲಿ ಕೊಟ್ಟಿರುವ ಟೇಬಲ್ನ ಕಾಪಿ ಮಾಡಿದ್ದೀನಿ, ಆಯ್ತಾ? ನೀವು ಕ್ವೆಶ್ಚನ್ ಪೇಪರ್ ಮೇಲೆ ಬರಿಬೇಡಿ, ಆಯ್ತಾ? ನಿಮ್ಮ ಆನ್ಸರ್ ಸ್ಕ್ರಿಪ್ಟ್ ಮೇಲೆ ವರ್ಕಿಂಗ್ ಅಲ್ಲಿ ಈ ತರ ಟೇಬಲ್ ಬರ್ಕೊಳ್ಳಿ. ಸೊ ನಾನು ಇನ್ನೆರಡು ಕಾಲಮ್ನ ಆಡ್ ಮಾಡಿದ್ದೀನಿ. ಸೊ ನಾವಿಲ್ಲಿ ನೋಡಿದ್ರೆ ನಮ್ಗೆ ಏನ್ ಗೊತ್ತು, ಇಟ್ ಇಸ್ ಅ ಮೋರ್ ದ್ಯಾನ್ ಫ್ರೀಕ್ವೆನ್ಸಿ ಟೇಬಲ್ ಅಲ್ವಾ? ಸೊ ನಾವು ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮೋರ್ ದೆನ್ ಕ್ಯೂಮುಲೇಟಿವ್ ಫ್ರೀಕ್ವೆನ್ಸಿಯಿಂದ ಬರೀ ಫ್ರೀಕ್ವೆನ್ಸಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ನಾವು ಮೇಲ್ಗಡೆಯಿಂದ ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ಬೇಕಲ್ವಾ? ಸೊ 100 - 85 ನಮ್ಗೆ ಏನ್ ಸಿಗುತ್ತೆ? ಇಟ್ ವಿಲ್ ಬಿ 15 and the respective class interval for that will be 5,000 to 10,000. ಆಯ್ತಾ? ಅದೇ ತರ ಇಲ್ಲೂ ಮಾಡಿ. 85 - 69 will be equal to 85 - 69 is equal to 16 ಅಲ್ವಾ? 16 ಆಗುತ್ತೆ. 69 - 50 ಏನಾಗುತ್ತೆ? This will be 19. 50 - 37 ಏನಾಗುತ್ತೆ? It will be equal to 13. 37 - 15 ಏನಾಗುತ್ತೆ? 22. ಕೊನೆಯದಾಗಿ this will just be 15. ಆಯ್ತಾ? ಮತ್ತೆ ಕ್ಲಾಸ್ ಇಂಟರ್ವಲ್ಸ್ನು ಬರೀರಿ. This will be 10,000 to 15,000. This will be 15,000, 20,000. This will be 20,000 to 25,000. This will be 25,000 to 30,000. And this will be 30,000 to 35,000. ಅಲ್ವಾ? ಸೊ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ನೋಡೋಣ. ಪ್ರಶ್ನೆಯಲ್ಲಿ they've said the number of families having income in the range of 20,000 to 25,000. ಸೊ ಈ ಕ್ಲಾಸ್ ಇಂಟರ್ವಲ್. ಸೊ ಫ್ರೀಕ್ವೆನ್ಸಿ ಏನಾಗುತ್ತೆ? 13 ಅಲ್ವಾ? ಸೊ ನಮ್ಮ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ 13. ಸೊ ಇಟ್ ವಿಲ್ ಬಿ ಸಿ 13 and I'm going to mark that ಇಲ್ಲಿ. ಆಯ್ತಾ? ಟ್ವೆಂಟಿ-ಫೋರ್ತ್ ಪ್ರಶ್ನೆ. ಸೊ 24th ಪ್ರಶ್ನೆಯಲ್ಲಿ ಏನಿದೆ? It said the average marks scored by a student in a test of 6 subjects is 18. The sum of the marks scored by him in 5 subjects is 86. Then the marks scored by him in the 6th subject is how much? So ಅವರು ನಮ್ಗೆ ಏನು ಕೊಟ್ಟಿದ್ದಾರೆ? They have given us mean. So the mean is equal to 18 and the number of subjects n is equal to 6. So we know that sigma x or sum
of all marks is equal to ಎಷ್ಟು? We know that mean is equal to sigma x by n alva. So sigma x is equal to mean into n, right? It is equal to x into, mean into x bar, which is mean into n. So it is equal to 18 into 6. So 18 6 are ಎಷ್ಟು? 108 alva. So it is 108. So marks in 5 marks is, sum of marks in 5 subjects is equal to ಎಷ್ಟು? It was equal to 86 alva. 86. And sum of marks in 6 subjects is equal to ಎಷ್ಟು? Calculate ಮಾಡಿದ ನಾವು 108. Therefore marks in 6 subject ಎಷ್ಟಾಗುತ್ತೆ? ಸಬ್ಟ್ರಾಕ್ಟ್ ಮಾಡಬೇಕಲ್ವಾ? 108 minus 86. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಏನು ಸಿಗುತ್ತೆ? ಯು ವಿಲ್ ಗೆಟ್ 108 minus 86 2 2. So 22 marks. So ನಮ್ಮ ಆನ್ಸರ್ ಬಂದ್ಬಿಟ್ಟು it will be option D 22. ಆಯ್ತಾ? ಇಲ್ಲಿ D 22 ಬರೆದ್ಬಿಟ್ಟು ನಾನು OMR ಶೀಟಲ್ಲಿ D ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ 25th ಪ್ರಶ್ನೆ. ಸೊ 25th ಪ್ರಶ್ನೆ ಏನು? 25th ಪ್ರಶ್ನೆ ಬಂದ್ಬಿಟ್ಟು the median and mode of a group scores are 26 and 29 respectively. Then the mean are. So ನಾನು ಏನು ಬರ್ಕೋತೀನಿ? median is equal to ಎಷ್ಟು? It is 26 and mode is 29 alva. Median is equal to 26. Mode is equal to 29. ನಮ್ಗೇನು ಗೊತ್ತು? empirical relationship mean, median, mode ಮಧ್ಯೆ it is 3 median is equal to 2 mean plus mode. So 2 mean is equal to 3 median minus mode alva. So 3 median ಏನು ಆಗುತ್ತೆ? It will become 3 into 26 minus 29. So ಇಲ್ಲಿ ಮಲ್ಟಿಪ್ಲೈ ಮಾಡೋಣ. 26 3s are 18, 78. So 78 minus 29 ಎಷ್ಟಾಗುತ್ತೆ? ಸಬ್ಟ್ರಾಕ್ಟ್ ಮಾಡಿ ಏನು ಸಿಗುತ್ತೆ ನಿಮಗೆ? ಯು ಗೆಟ್ 49. So is equal to 49. So which implies mean is equal to 49 by 2. So ನಾವು ಡಿವೈಡ್ ಮಾಡಿದಾಗ ಏನು ಸಿಗುತ್ತೆ ನಮಗೆ? 49 by 2. 2 times 24 is equal to 48 ಅಲ್ವಾ? ಮತ್ತೆ 1 ಮಿಗುತ್ತೆ. So you will get 24.5. So your mean value ಎಷ್ಟಾಗುತ್ತೆ? 24.5 ಆಗುತ್ತೆ. So option number D 24.5. Option number D 24.5. ಇಲ್ಲಿ ಪಾಯಿಂಟ್ ಕಾಣಿಸ್ತಿಲ್ಲ, ಸಾರಿ. ಪಾಯಿಂಟ್ ಬರ್ಬಿಟ್ಟು ನಾನು ಇಲ್ಲಿ ಡಿ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ 26th ಪ್ರಶ್ನೆ ನೋಡೋಣ. ಈ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ? ಇನ್ ದ ಗಿವನ್ ಫಿಗರ್ ಆಂಗಲ್ ಬಿ ಇಸ್ ಈಕ್ವಲ್ ಟು 90 degrees. AB is equal to BC is equal to 2 centimeters. Then the length of AC is how much? So ನಾನಿಲ್ಲಿ 26 ಅಂತ ಬರ್ದ್ಬಿಟ್ಟು ಡಯಾಗ್ರಾಮ್ನ ಅಥವಾ ಫಿಗರ್ಸ್ನ ಬರೀತಿದ್ದೀನಿ. ಸೊ ಇಟ್ ಇಸ್ ಬಿ ಆ್ಯಂಡ್ ಇಟ್ ಈಸ್ ಎ ಆ್ಯಂಡ್ ಸಿ ಅಲ್ವಾ? ಸೊ ಎ ಆ್ಯಂಡ್ ಸಿ, ದಿಸ್ ಇಸ್ 2, ದಿಸ್ ಇಸ್ 2. ಸೊ ಎ ಸಿ ಎಷ್ಟಾಗುತ್ತೆ? ನಾವು ಪೈಥಾಗರಸ್ ಥಿಯರಮ್ ಉಪಯೋಗಿಸ್ಬೇಕಲ್ವಾ? ಸೊ ಎ ಸಿ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಹೋಲ್ ರೂಟ್ ಅಲ್ವಾ? ಸೊ ಏನಾಗುತ್ತೆ? ಇಟ್ ಇಸ್ ರೂಟ್ ಆಫ್ 2 square plus 2 square. It is equal to root of 4 plus 4, which is equal to root 8. ಇದನ್ನ ಫ್ಯಾಕ್ಟರೈಸ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? 2 into 2 into 2. ರೂಟ್ ಹೊರಗಡೆ 2 ಬರುತ್ತೆ. ಸೊ 2 root 2 units ಅಥವಾ ಅವ್ರು ಏನು ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ? ಸೆಂಟಿಮೀಟರ್ಸ್. ಸೊ your answer is 2 root 2 centimeters or option
ಎ ಆಯ್ತಾ. ಇಲ್ಲಿ ಆಪ್ಷನ್ ಎ 2√2 ಸೆಂಟಿಮೀಟರ್ಸ್ ಅಂತ ಬರ್ಕೋತೀನಿ. ಆಮೇಲೆ ಇಲ್ಲಿ 26 ಪ್ರಶ್ನೆ ಪಕ್ಕ ಮಾರ್ಕ್ ಮಾಡ್ತಿದ್ದೀನಿ. 27th ಪ್ರಶ್ನೆ. 27th ಪ್ರಶ್ನೆ ಅಲ್ಲಿ ಏನು ಕೊಟ್ಟಿದ್ದಾರೆ? ಇನ್ ದ ಟ್ರಯಾಂಗಲ್ ಎ ಬಿ ಸಿ ಇಫ್ ಡಿ ಇ ಇಸ್ ಪ್ಯಾರಲಲ್ ಟು ಬಿ ಸಿ ದೆನ್ ದ ರಿಲೇಷನ್ ವಿಚ್ ಇಸ್ ಟ್ರೂ ಇಸ್. ಸೊ ನಮ್ಗೇನು ಗೊತ್ತು? ಟ್ರಯಾಂಗಲ್ದು ಪ್ರಾಪರ್ಟೀಸ್ ನೆನ್ಪಿಟ್ಕೋಬೇಕಲ್ವಾ ನಾವು. ವಿ ನೋ ದ್ಯಾಟ್ ವೆನ್ ಎ ಬಿ ಸಿ ಡಿ ಇ ಇಸ್ ಪ್ಯಾರಲಲ್ ಟು ಬಿ ಸಿ, triangle ADE will be similar to triangle ABC ಅಲ್ವಾ? ಯಾಕಂದ್ರೆ ಈ ಆಂಗಲ್ ಈಕ್ವಲ್ ಇರುತ್ತೆ, ಈ ಆಂಗಲ್ ಈಕ್ವಲ್ ಇರುತ್ತೆ, ಮತ್ತು ಈ ಆಂಗಲ್ ಸೇಮ್ ಇರುತ್ತೆ. ಸೊ ಸಿನ್ಸ್ all angles of both triangles are equal, then they are similar by A property. So we know that the sides will be proportional. So we know that AD by AB is equal to AE by AC. So ಅದು ಒಂದು. ಮತ್ತೆ DE is also equal to DE by BC. ಸೊ ಈ ಥರ ಯಾವುದಾದ್ರೂ ರೇಷಿಯೋ ಅಥವಾ ರಿಲೇಷನ್ಶಿಪ್ ಕೊಟ್ಟಿದ್ದಾರೆ ಅವರು. ಇಲ್ಲಿ AC by AD ಕೊಟ್ಟಿದ್ದಾರೆ. ದಟ್ ಈಸ್ ವಿ ನೋ ದಟ್ is not equal to EC by BD. We know that is wrong. Then AD by DE is equal to AE by BC. This is also wrong. Then we have AD by AB is equal to AE by AC, which is the relationship we wrote here, right? AD by AB is equal to AE by AC. So option C is correct. Option D no ansati nodana. AB by BC is equal to AE by BD. This is also wrong. So we know that our correct answer is option C. So properties of triangles, similar triangles especially, ನೆನ್ಪಿಟ್ಕೊಳ್ಳೋದು ತುಂಬ ಮುಖ್ಯ. ಸೊ ಆಪ್ಷನ್ ಸಿ ಅಲ್ವಾ? ಸೊ ಇಲ್ಲಿ 27 ಪಕ್ಕ ಸಿ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ 28th ಪ್ರಶ್ನೆ. 28th ಪ್ರಶ್ನೆ ಏನು? ಇಫ್ triangle ABC and triangle PQR are similar and their areas are in the ratio 25:9. If BC is equal to 5 centimeters, the length of QR is how much? So ಏನಂತ ಬರ್ಕೊಳ್ಳೋಣ? ಟ್ರಯಾಂಗಲ್ ABC ಸಿಮಿಲರ್ ಟು ಟ್ರಯಾಂಗಲ್ PQR. ಆಮೇಲೆ ಅವ್ರು ಕೊಟ್ಟಿದ್ದಾರೆ ಏರಿಯಾ ಆಫ್ ABC ಬೈ ಏರಿಯಾ ಆಫ್ PQR is equal to ಎಷ್ಟು? in the ratio 25:9. And they have given us that BC is equal to 5 centimeters. ನಮಗೆ ಏನು ಗೊತ್ತು? ರೇಷಿಯೋ ಆಫ್ ದಿ ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ is equal to the square of the ratio of their sides ಅಲ್ವಾ? ಸೊ BCಗೆ corresponding side ಏನು? QR. So we know that area is equal to BC by QR whole square. So it is equal to 5 by QR whole square. So therefore 25/9 is equal to 25 by QR. ಇದು ಕ್ಯಾನ್ಸಲ್ ಆಗುತ್ತೆ, ಇದು QR ಮೇಲೆ ಹೋಗುತ್ತೆ, ಹೀಗೆ 9 ಮೇಲೆ ಹೋಗುತ್ತೆ. ಸೊ ನಮ್ಗೆ ಏನು ಸಿಗುತ್ತೆ? QR is equal to QR square, sorry, not QR, QR square. QR square is equal to 9. Therefore QR is equal to √9, which is equal to 3 centimeters. ಇಲ್ಲಿ ಪಾಸಿಟಿವ್ ತಗೋತಿದ್ವಿ because distance is always positive. So the answer is option B, 3 centimeters. ಇಲ್ಲಿ option B 3 centimeters ಅಂತ ಬರ್ಬಿಟ್ಟು ಇಲ್ಲಿ 28 ಪಕ್ಕ B ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ 29th ಪ್ರಶ್ನೆ. 29th ಪ್ರಶ್ನೆ ಏನು? The measure of 3 angles of a triangle are in the ratio 1:2:3. Then the triangle is. So we know it is definitely not equilateral alba. Yakandre if it was equilateral, the angles would be in the ratio 1:1:1. And it is definitely not isosceles also, because isosceles andre yavadaದ್ರು ಎರಡು angle equal ಆಗಿತ್ತು.
ಇರ್ತಿತ್ತು. ಸೊ ಇಲ್ಲಿ ಆ ಥರ ಇಲ್ಲ. ಸೊ ಇಟ್ ಇಸ್ ಈದರ್ ರೈಟ್ ಆಂಗಲ್ಡ್ ಅಥವಾ ಆಬ್ಟ್ಯೂಸ್ ಆಂಗಲ್ಡ್ ಅಲ್ವಾ. ಸೊ ಇದನ್ನ ಹುಡ್ಕೋಣ ಏನಾಗುತ್ತೆ. ಸೊ 1:2:3. ಸೊ ಲೆಟ್ ದ ರೇಷಿಯೋ ಬಿ ಎಕ್ಸ್ ಅಂತ ಬರ್ಕೊಂಡು therefore angles are 1x 2x and 3x. ಮತ್ತೆ angle sum property ಏನು? Angle sum property says sum of all the angles in a triangle is equal to 180. So x plus 2x plus 3x is equal to 180 degrees. X plus 1 plus 2 plus 3 is equal to 6x, right? So 6x is equal to 180 degrees implies x is equal to 180 degrees by 6, which is equal to 30 degrees. So angles ಏನಾಗುತ್ತೆ, 1x will be equal to 1 into x, which is 30 degrees. 2x is equal to 2 into x, which is 2 into 30, which is 60 degrees. 3x is equal to 3 into 30, which is 90 degrees. And we know that 90 degree angle idre triangle alli, then it is a right angled triangle. So the correct option is option B. Option B, right angled. And I will mark option B ಇಲ್ಲಿ. ಈಗ 30th ಪ್ರಶ್ನೆ. ಸೊ 30th ಪ್ರಶ್ನೆ ಏನಿದು? ಇಟ್ ಈಸ್ ಅ ಟ್ರೂ ಸ್ಟೇಟ್ಮೆಂಟ್ ಇನ್ ದ ಫಾಲೋವಿಂಗ್. ಸೊ ಇದರಲ್ಲಿ ನಾವು ಎಲ್ಲ ಸ್ಟೇಟ್ಮೆಂಟ್ಸ್ನು ಓದ್ಬಿಟ್ಟು ಚೆಕ್ ಮಾಡಬೇಕು. ಮೊದಲನೇ ಸ್ಟೇಟ್ಮೆಂಟ್ ಏನು? ಟೂ ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಆಲ್ವೇಸ್ ಕಾಂಗ್ರುಯೆಂಟ್. ದಿಸ್ ಇಸ್ ನಾಟ್ ಕರೆಕ್ಟ್ ಅಲ್ವಾ? ಯಾಕಂದ್ರೆ ನಾವು ನೋಡಿದ್ವಿ, ಓನ್ಲಿ ಇಫ್ ದಿ ಆಂಗಲ್ಸ್ ಆರ್ ಈಕ್ವಲ್ ದೆನ್ ಇಟ್ ಇಸ್ ಅ ಸಿಮಿಲರ್ ಟ್ರಯಾಂಗಲ್. ಸೈಡ್ಸು ಈಕ್ವಲ್ ಆಗಿರಲ್ಲ. ಕಾಂಗ್ರುಯೆಂಟ್ ಆಗಕ್ಕೆ ಆಲ್ ಆಂಗಲ್ಸ್ ಅಂಡ್ ಆಲ್ ಸೈಡ್ಸ್ ಶುಡ್ ಬಿ ಈಕ್ವಲ್. ಇನ್ ಸಿಮಿಲರ್ ಟ್ರಯಾಂಗಲ್ಸ್ ದ ಸೈಡ್ಸ್ ಆರ್ ಜಸ್ಟ್ ಇನ್ ಪ್ರಪೋರ್ಷನ್. ಆಯ್ತಾ? ಎರಡನೇ ಏನು? ಅ ಸ್ಕ್ವೇರ್ ಅಂಡ್ ಅ ರೆಕ್ಟ್ಯಾಂಗಲ್ ಆರ್ ಆಲ್ವೇಸ್ ಸಿಮಿಲರ್. ಸೊ ಇದರಲ್ಲಿ ಏನಿದೆ? ಸ್ಕ್ವೇರ್ ಅಂಡ್ ಅ ರೆಕ್ಟ್ಯಾಂಗಲ್ ಆರ್ ಆಲ್ವೇಸ್ ಸಿಮಿಲರ್. ಸೊ ಸ್ಕ್ವೇರ್ ಬಂದ್ಬಿಟ್ಟು ಹೀಗಿರುತ್ತೆ, ರೆಕ್ಟ್ಯಾಂಗಲ್ ಬಂದ್ಬಿಟ್ಟು ಹೀಗಿರುತ್ತೆ, ಅಥವಾ ಹೀಗೂ ಇರ್ಬೋದು, ಅಥವಾ ಸಾರಿ ನಾನು ನೀಟಾಗಿ ಬರೀತಿಲ್ಲ, ಬಟ್ ಇಟ್ ಕ್ಯಾನ್ ಬಿ ಇನ್ ಎನಿ ಪ್ರಪೋರ್ಷನ್ ಅಲ್ವಾ. ಸೊ ದಟ್ ಮೀನ್ಸ್ ದಟ್ ದ ಸೈಡ್ಸ್ ವಿಲ್ ನಾಟ್ ಬಿ ಇನ್ ಪ್ರಪೋರ್ಷನ್. ಸೊ ದಟ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಸೊ ಸ್ಕ್ವೇರ್ ಅಂಡ್ ರೆಕ್ಟ್ಯಾಂಗಲ್ ಆರ್ ನಾಟ್ ಆಲ್ವೇಸ್ ಸಿಮಿಲರ್. ಆಯ್ತಾ? ಮೂರನೇ ಸ್ಟೇಟ್ಮೆಂಟ್ ಏನು? ಟೂ ಈಕ್ವಿ ಆಂಗ್ಯುಲರ್ ಟ್ರಯಾಂಗಲ್ಸ್ ಆರ್ ಆಲ್ವೇಸ್ ಸಿಮಿಲರ್. ಈಕ್ವಿ ಆಂಗ್ಯುಲರ್ ಅಂದ್ರೆ ಆಲ್ ಆಂಗಲ್ಸ್ ಆಫ್ ಬೋತ್ ಟ್ರಯಾಂಗಲ್ಸ್ of the first triangle is equal to the all angles of the second triangle. That is correct, right? Two equiangular triangles are always similar. So this statement is correct. Last statement to once check madana. Square and a rhombus are always similar. This is not true alva, because rhombus to angles vary agbodu. So it's not similar. So the not always similar. So the correct answer is option C. ಇಲ್ಲಿ ಆಪ್ಷನ್ ಸಿ ಅಂತ ಬರೀತಿದೆ. ಮತ್ತೆ ಇಲ್ಲಿ OMR ಶೀಟ್ ಅಲ್ಲಿ ಮಾರ್ಕ್ ಮಾಡಿದ್ವಿ. ಈಗ 31st ಕ್ವೆಶ್ಚನ್ ನೋಡೋಣ. 31st ಕ್ವೆಶ್ಚನ್ ಏನಿದೆ? ದ ಲೆನ್ಸ್ ಆಫ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಟು ಅ ಸರ್ಕಲ್ ಫ್ರಮ್ ಅ ಪಾಯಿಂಟ್ ಔಟ್ಸೈಡ್ ಇಟ್ ಆರ್ ಹೇಗೆ? ಸೊ ಇದು ಥಿಯರಮ್ ಅಲ್ವಾ. ಸೊ ನಾವು 31 ಅಂತ ಬರ್ತು. ವಿ ನೋ ದ್ಯಾಟ್ ಈ ಥರ ಸರ್ಕಲ್ ಇದ್ರೆ ಸೆಂಟರ್ ಮಾರ್ಕ್ ಮಾಡೋಣ. 1 ಪಾಯಿಂಟ್ ಹೊರಗಡೆ 1 ಪಾಯಿಂಟ್ ತಗೊಳ್ಳೋಣ. ಆ ಪಾಯಿಂಟಿಂದ ಸರ್ಕಲ್ಗೆ ಟ್ಯಾಂಜೆಂಟ್ಸ್ ಬರೆದ್ರೆ ಥಿಯರಮ್ ಮೂಲಕ ನಮ್ಗೆ ಗೊತ್ತು ದಟ್ ದ ಟ್ಯಾಂಜೆಂಟ್ಸ್ ಆರ್ ಈಕ್ವಲ್. ಸೊ ದ ಸೊಲ್ಯೂಷನ್ ವಿಲ್ ಬಿ ಡೆಫಿನೆಟ್ಲಿ ನಾಟ್ ಎ ಅಲ್ಲ, ಯಾಕಂದರೆ ಎ ಅಲ್ಲಿ ಅನ್ಈಕ್ವಲ್ ಅಂತ ಬರ್ತಿದೆ, ಬಿ ಅಲ್ಲಿ ಆರ್ ಈಕ್ವಲ್ ಅಂತ ಬರ್ತಿದೆ, ಸಿ ಅಲ್ಲಿ ಆರ್ ಈಕ್ವಲ್ ಟು ದ ರೇಡಿಯಸ್ ಆಫ್ ದ ಸರ್ಕಲ್, ದಟ್ಸ್ ನಾಟ್ ಕರೆಕ್ಟ್, ಆ್ಯಂಡ್ ಡಿ ಆರ್ ಈಕ್ವಲ್ ಟು ದ ಡಯಾಮೀಟರ್ ಆಫ್ ದ ಸರ್ಕಲ್, ದಟ್ ಈಸ್ ಆಲ್ಸೋ ನಾಟ್ ಕರೆಕ್ಟ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಆರ್ ಈಕ್ವಲ್. ಸೊ ಇಲ್ಲಿ ನಾನು ಬಿ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಈಗ 32nd ಕ್ವೆಶ್ಚನ್. 32nd ಕ್ವೆಶ್ಚನ್ ಏನು? In the given circle with center O and tangent ACB, AE and BD are the tangents. If AB is equal to 12 centimeters, AE is equal to 3 centimeters, the length of BD is equal to.
ಸೊ ಇಲ್ಲಿ ನಾನು ಈ ಫಿಗರ್ನ ಬರ್ಕೋತೀನಿ. ಸೊ ಇಲ್ಲಿ ಒಂದು ಸರ್ಕಲ್ ಹೀಗೆ, ಮತ್ತೆ ಹೀಗೆ ಒಂದು ಲೈನ್ ಇದೆ, ಮತ್ತೆ ಇಲ್ಲಿಂದ ಇನ್ನೊಂದು ಟ್ಯಾಂಜೆಂಟ್ ಮತ್ತೆ ಇನ್ನೊಂದು ಟ್ಯಾಂಜೆಂಟ್ ಅಲ್ವಾ. ಏನು ಕೊಟ್ಟಿದ್ದಾರೆ? ದ ಲೇಬಲಿಂಗ್ ಇಸ್ ಎ ಸಿ ಬಿ and EOD. Center is O, this is E, this is D, this is A, C, B. ನಮ್ಗೇನು ಗೊತ್ತು ಈ ಟ್ಯಾಂಜೆಂಟ್ ಈಕ್ವಲ್ ಇದೆ ಅಂತ, ಯಾಕಂದ್ರೆ ಥಿಯರಮ್ ಅಲ್ವಾ, ಮತ್ತೆ ಪ್ರೀವಿಯಸ್ ಕ್ವೆಶನ್ ಅಲ್ಲೂ ನೋಡಿದ್ವಿ. ಮತ್ತೆ ಈ ಟ್ಯಾಂಜೆಂಟ್ ಕೂಡ ಈಕ್ವಲ್ ಇದೆ. ಸೊ ವ್ಯಾಲ್ಯೂಸ್ ಏನು ಕೊಟ್ಟಿದ್ದಾರೆ? ಎ ಬಿ ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್ಸ್ and AE is equal to 3 centimeters. Okay, so this is 3 centimeters. The full, this is 12 centimeters, and we have to find this. So AE equal to AC equal to 3 centimeters alva. So AC is equal to 3 centimeters. So BC value ಏನಾಗುತ್ತೆ? BC is equal to AB minus AC, which is equal to 12 centimeters minus 3 centimeters, which is equal to 9 centimeters. So therefore BD is equal to BC, which is equal to 9 centimeters. So ನಮ್ಮ ಆನ್ಸರ್ ಏನಾಗುತ್ತೆ? ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ 9 ಸೆಂಟಿಮೀಟರ್ಸ್ ಆಗುತ್ತೆ. ಆಯ್ತಾ? ಡಿ 9 ಸೆಂಟಿಮೀಟರ್ಸ್. ಮತ್ತೆ ಇಲ್ಲಿ ಡಿ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಈಗ ನಾವು 33rd ಕ್ವೆಶ್ಚನ್ ನೋಡೋಣ. ಇನ್ ಅ ಸರ್ಕಲ್ ವಿತ್ ಸೆಂಟರ್ O, ದ ಸೀಕೆಂಟ್ ಇಸ್. ಸೊ ನಾವು ಈ ಫಿಗರ್ ಅಲ್ಲಿ ನೋಡ್ಬೋದಲ್ವಾ ಯಾವ ಆಪ್ಷನ್ಸ್ ಇದೆ. ಪಿ ಕ್ಯೂ ನೋಡಿದ್ರೆ ಇಟ್ ಇಸ್ ವಿತ್ ಇನ್ ದ ಲಿಮಿಟ್ ಆಫ್ ದ ಸರ್ಕಲ್ ಅಲ್ವಾ. ಸೊ ಪಿ ಕ್ಯೂ ಇಸ್ ಅ ಕಾರ್ಡ್. ಆಪ್ಷನ್ ಬಿ ನೋಡೋಣ, ಎಕ್ಸ್ ವೈ. ಸೀಕೆಂಟ್ ಡೆಫಿನಿಷನ್ ಏನು? ಇಟ್ ಇಸ್ ಅ ಲೈನ್ ಇಂಟರ್ಸೆಕ್ಟಿಂಗ್ ದ ಸರ್ಕಲ್ ಅಟ್ 2 points. ಎಕ್ಸ್ ವೈ ಇಸ್ ಇಂಟರ್ಸೆಕ್ಟಿಂಗ್ ದ ಸರ್ಕಲ್ ಅಟ್ 2 points ಅಲ್ವಾ. ಸೊ ಎಕ್ಸ್ ವೈ ಇಸ್ ಅ ಸೀಕೆಂಟ್. ಜಸ್ಟ್ ಫಾರ್ ಕನ್ಫರ್ಮಿಂಗ್ ಲಾಸ್ಟ್ 2 ಆಪ್ಷನ್ಸ್ನು ಚೆಕ್ ಮಾಡೋಣ. ಕ್ಯೂ ಆರ್ ಏನು? ಕ್ಯೂ ಆರ್ ಇಸ್ ದ ಡಯಾಮೀಟರ್. ಎ ಬಿ ಏನು? ಎ ಬಿ ಇಸ್ ದ ಟ್ಯಾಂಜೆಂಟ್. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಬಿ, ಎಕ್ಸ್ ವೈ. ಆಯ್ತಾ? ಸೊ ಇಲ್ಲಿ ನಾವು ಏನಂತ ಬರ್ಕೋತೀವಿ? ಇಟ್ ಈಸ್ ಸಾರಿ ಹಿಯರ್ 33rd ಕ್ವೆಶ್ಚನ್, ಪಿ ಎಕ್ಸ್ ವೈ ಇಸ್ ದ ಸೀಕೆಂಟ್. ನಾನು ಈ 33rd ಕ್ವೆಶ್ಚನ್ ಪಕ್ಕ ಬಿ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ 34th ಕ್ವೆಶ್ಚನ್ ನೋಡೋಣ. 34th ಕ್ವೆಶ್ಚನ್ ಏನು? Student divided a line of length 9 centimeters in the ratio 2:3 geometrically, as shown in the figure. The correct lengths of AM and MB obtained by calculation are respectively equal to. So namgen gottu, it is AM is to MB is equal to 2:3. ಆಯ್ತಾ? ಆಮೇಲೆ ನಮ್ಗೇನು ಗೊತ್ತು? ಟೋಟಲ್ AM plus MB is equal to 9 centimeters. So let the ratio be X ಅಂತ ತಗೊಳ್ಳೋಣ. Let the ratio be X. So ಏನಾಗುತ್ತೆ ಅವಾಗ? 2X plus 3X is equal to 9 centimeters ಅಂತ ಸಿಗುತ್ತೆ ನಮಗೆ. So 5X is equal to 9. X is equal to 9 by 5, which is equal to 1.8 centimeters. So AM value ಎಷ್ಟು? AM is equal to 2X, which is equal to 2 into 1.8, which is equal to 3.6 centimeters ಅಲ್ವಾ. ಅದೇ ಥರ MB is equal to 3X, which is equal to 3 into 1.8, which is equal to, calculate ಮಾಡೋಣ, ಏನಾಗುತ್ತೆ ಅದು? It will be 1.8 into 3, sorry, 4, 5.4 ಸಿಗುತ್ತೆ. So our answer is 3.6 centimeters and 5.4 centimeters. Option ಯಾವುದು? Option C, 3.6 centimeters and 5.4 centimeters. So ನಾನಿಲ್ಲಿ option C ಅಂತ ಬಂದ್ಬಿಟ್ಟು 34th ಪ್ರಶ್ನೆ ಪಕ್ಕ ಸಿ ಅಂತ
ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ 35th ಪ್ರಶ್ನೆ ನೋಡೋಣ. 35th ಪ್ರಶ್ನೆ ಏನು? The correct relation between the sides of the triangle ABC given in the figure is. So ನಮ್ಗೆ ಕಾಣಿಸಿದೆ ಅಲ್ವಾ, ABC is a right angle triangle, right angled at B. So B is 90 degrees. So Pythagoras theorem ಏನು ಹೇಳುತ್ತೆ? B square is equal to C square plus A square. ಈ ಫಿಗರ್ ಮೂಲಕ ನಮಗೆ ಕಾಣಿಸಿದೆ. ಸೊ B square is equal to A square plus C square. ಯಾವ ಆಪ್ಷನ್ ಆಗುತ್ತೆ? ಆಪ್ಷನ್ ಎ ನ ಇಲ್ಲ, ಆಪ್ಷನ್ ಬಿ ನ ಇಲ್ಲ, ಆಪ್ಷನ್ C na? No, it is option D. B square is equal to A square plus C square. So nanali D, B square is equal to A square plus C square anta barbitu 35th ಪ್ರಶ್ನೆ ಪಕ್ಕ D ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ 36th ಪ್ರಶ್ನೆ ನೋಡೋಣ. 36th ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ? The volume and the surface area of a sphere is numerically equal. Then the radius of the sphere is ಏನು? So ನಮ್ಗೇನು ಗೊತ್ತು? Volume is equal to surface area ಅಲ್ವಾ? So volume of a sphere is equal to 4/3 pi r cube. Surface total surface area of a sphere is equal to 4 pi r square ಅಲ್ವಾ? So 4 pi r square. ಸೊ ಕ್ಯಾನ್ಸಲ್ ಮಾಡ್ತಾ ಹೋಗ್ಬೋದು ನಾವು. ಈ ಪೈ ಕ್ಯಾನ್ಸಲ್ ಆಗುತ್ತೆ, ಈ 4 ಕ್ಯಾನ್ಸಲ್ ಆಗುತ್ತೆ, ಪೈ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಈ ಆರ್ ಕ್ಯೂಬ್ ಮತ್ತೆ ಆರ್ ಸ್ಕ್ವೇರ್ ಅಲ್ಲಿ ಆರ್ ಸ್ಕ್ವೇರ್ ಹೋಗುತ್ತೆ, ಈ ಸೈಡ್ ಅಲ್ಲಿ ಬರೀ ಆರ್ ಮಿಗುತ್ತೆ. ಸೊ ಆರ್ ಇಸ್ ಈಕ್ವಲ್ ಟು ಈ 3 ಡಿನಾಮಿನೇಟರ್ ಎಲ್ಲಿರೋದನ್ನ ಮೇಲ್ಗಡೆ ತಗೊಂಡು ಹೋದ್ರೆ ನಮ್ಗೆ ಏನ್ ಸಿಗುತ್ತೆ? ಆರ್ ಇಸ್ ಈಕ್ವಲ್ ಟು 3. ಸೊ ನಮ್ಮ ಆನ್ಸರ್ ಬಂದ್ಬಿಟ್ಟು ಆರ್ ಇಸ್ ಈಕ್ವಲ್ ಟು ಎ 3 ಯೂನಿಟ್ಸ್. ಓಕೆ, ನಾವಿಲ್ಲಿ ಎ 3 ಯೂನಿಟ್ಸ್ ಅಂತ ಬರ್ದ್ಬಿಟ್ಟು ಇಲ್ಲಿ ಎ ಅಂತ ಮಾರ್ಕ್ ಮಾಡ್ತಾ ಇದ್ದೀವಿ. ಓಕೆ, ಈಗ ನಾವು ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು 37. ಸೊ 37 ಕ್ವೆಶ್ಚನ್ ಏನು? A funnel given in the figure is the combination of. ಸೊ ನಾವಿಲ್ಲೇ ನೋಡ್ಬೋದಲ್ವಾ, ಈ ಮೇಲ್ಗಡೆ ಪಾರ್ಟ್ ಹೇಗೆ ಕಾಣಿಸಿದೆ? ಫ್ರಸ್ಟಮ್ ತರ ಕಾಣಿಸಿದೆ ಅಲ್ವಾ, ಮತ್ತೆ ಕೆಳಗಡೆ ಪಾರ್ಟ್ ಹೇಗೆ ಕಾಣಿಸಿದೆ? ಸಿಲಿಂಡರ್ ತರ. ಸೊ ಫ್ರಸ್ಟಮ್ ಮತ್ತೆ ಸಿಲಿಂಡರ್ ಆಪ್ಷನ್ ಇದೆಯಾ ನೋಡೋಣ. ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಆಪ್ಷನ್ ಎ, ಸಿಲಿಂಡರ್ ಮತ್ತೆ ಕೋನ್ ಅಲ್ಲ. ಆಪ್ಷನ್ ಬಿ, ಸಿಲಿಂಡರ್ ಅಂಡ್ ಫ್ರಸ್ಟಮ್ ಆಫ್ ಕೋನ್, ದಟ್ ಇಸ್ ಕರೆಕ್ಟ್. ಮೂರನೇ ಮತ್ತೆ ನಾಲ್ಕನೇ ಆಪ್ಷನ್ ಜಸ್ಟ್ ಚೆಕ್ ಮಾಡೋಣ. ಕೋನ್ ಅಂಡ್ ಹೆಮಿಸ್ಫಿಯರ್, ನೋಪ್. ಸಿಲಿಂಡರ್ ಅಂಡ್ ಕ್ಯೂಬಾಯ್ಡ್, ನೋಪ್. ಸೊ ದಿ ಆನ್ಸರ್ ಇಸ್ ಆಪ್ಷನ್ ಬಿ, ಅ ಸಿಲಿಂಡರ್ ಅಂಡ್ ಅ ಫ್ರಸ್ಟಮ್ ಆಫ್ ಅ ಕೋನ್. ಸೊ 37th ಆಪ್ಷನ್ ಬಂದ್ಬಿಟ್ಟು ಬಿ. ಇಲ್ಲಿ ಬಿ ಅಂತ ಮಾರ್ಕ್ ಮಾಡ್ತಾ ಇದ್ದೀವಿ. ಈಗ 38th ಕ್ವೆಶ್ಚನ್ ನೋಡೋಣ. ಸೊ 38th ಕ್ವೆಶ್ಚನ್ ಏನು? The solid is in the shape of a cylinder with 2 hemispheres stuck to each of its ends as shown in the figure. The radius of the cylinder and hemispheres are equal to r centimeters. So ಎರಡು shape to radius r ಅಂತ ಗೊತ್ತು ನಮಗೆ. If the height of the cylinder is h centimeters, then find the volume of the solid. ಸೊ ನಾವು ಈ ಫಿಗರ್ನ ಬರ್ಕೊಳ್ಳೋಣ, ಆಯ್ತಾ? ಸೊ ಫಿಗರ್ನ ಬರೆದು ಹೀಗೆ, ಸ್ವಲ್ಪ ನೀಟಾಗಿ ಬರೀತೀನಿ ಹೀಗೆ. ಸೊ ಏನು ಕೊಟ್ಟಿದ್ದಾರೆ? ಇದು ಆರ್, ಇದು ಕೂಡ ಆರ್, ಮತ್ತೆ ಇದು ಹೆಚ್ ಅಲ್ವಾ? ಸೊ ವಾಲ್ಯೂಮ್ ಏನಾಗುತ್ತೆ? ವಾಲ್ಯೂಮ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ 2 times ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಅಲ್ವಾ? 2 times ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಏನು? ಹೆಮಿಸ್ಫಿಯರ್ನ 2 ಸೇರಿಸಿದಾಗ ಈಕ್ವಲ್ ಆಗಿರೋ ಹೆಮಿಸ್ಫಿಯರ್ನ ನಮಗೆ ಸ್ಫಿಯರ್ ಸಿಗುತ್ತೆ ಅಲ್ವಾ? ಸೊ ಇಟ್ ಇಸ್ ಈಕ್ವಲ್ ಟು volume of cylinder plus volume of sphere. So volume formula ಏನಾಗುತ್ತೆ? volume of cylinder ದು pi r square h plus volume of sphere ಏನು 4/3 pi r cube. ಸೊ ಇದರಲ್ಲಿ ಕಾಮನ್ ಏನು? pi ಮತ್ತೆ r square ಅಲ್ವಾ? ಸೊ pi r square ಹೊರಗಡೆ ತಗೊಂಡು ಹೋದ್ರೆ we get pi r square into h plus 4/3 into pi ಅಲ್ವಾ? ಸೊ ಈ ಆನ್ಸರು ನಮ್ಮ ಆಪ್ಷನ್ಸ್ ಅಲ್ಲಿ ಇದೆಯಾ ನೋಡೋಣ. ವಿ ಹ್ಯಾಡ್ pi r square into 4
by 3 into r plus h. So the correct answer is answer A alva. So the option A is correct. A pi r square or bari switch ಮಾಡಿದ್ದಾರೆ. So 4 by 3. Sorry, ಇಲ್ಲಿ pi ಅಂತ ಬರ್ದಿದ್ದೀನಿ. It is r. My mistake. It is not pi. ನಾವು pi ಅಂತ ಹೊರಗಡೆ ತಗೊಂಡು ಹೋಗಿದ್ದೀವಿ ಅಲ್ವಾ? So it is ಮಿಕ್ಕಿರೋದು r. ನಾನು ಇರೇಸ್ ಮಾಡಿಬಿಟ್ಟೆ ಬರಿತೀನಿ. ಇದನ್ನ so this is actually r. So 4 by 3 r plus h. Okay. So your correct answer is A. ಸೊ ನೀವು ಕೂಡ ಬರೆಯುವಾಗ ನಂತರ ಅವಸರದಲ್ಲಿ ಏನೇನೋ ಬರಿಬೇಡಿ ಆಯ್ತಾ. ಬಿ ಕೇರ್ಫುಲ್ ಆ್ಯಂಡ್ ಚೆಕ್ ಮಾಡಿ ಏನು ಬರೀತಿದ್ದೀರಾ, ಏನು ಹೊರಗಡೆ ತಗೋತಿದ್ದೀರಾ ಬ್ರ್ಯಾಕೆಟ್ ಇಂದ, ಮತ್ತೆ ನೀಟಾಗಿ ಬರೀರಿ ಆಯ್ತಾ. ಈಗ 39th ಕ್ವೆಶ್ಚನ್ ನೋಡೋಣ. ಕ್ವೆಶ್ಚನ್ ಬಂದ್ಬಿಟ್ಟು ದ ಹೈಟ್ ಆ್ಯಂಡ್ ರೇಡಿಯಸ್ ಆಫ್ ದ ಬೇಸ್ ಆಫ್ ಅ ಕೋನ್ ಆರ್ 12 centimeters and 5 centimeters respectively. Then the slant height of the cone is. ಸೊ ಅವ್ರು ಏನು ಕೊಟ್ಟಿದ್ದಾರೆ, ನಮಗೆ ಹೈಟ್ ಕೊಟ್ಟಿದ್ದಾರೆ ಮತ್ತೆ ರೇಡಿಯಸ್ ಕೊಟ್ಟಿದ್ದಾರೆ. ಸೊ ಹೈಟ್ ಇಸ್ ಈಕ್ವಲ್ ಟು 12 centimeters, ರೇಡಿಯಸ್ ಇಸ್ ಈಕ್ವಲ್ ಟು 5 centimeters. ನಮಗೆ ಸ್ಲ್ಯಾಂಟ್ ಹೈಟ್ ಫಾರ್ಮುಲಾ ಗೊತ್ತಿರಬೇಕಲ್ವಾ. ಪೈಥಾಗರಸ್ ಥಿಯರಮ್ ಉಪಯೋಗಿಸಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಸ್ಲ್ಯಾಂಟ್ ಹೈಟ್ ಇಸ್ ಈಕ್ವಲ್ ಟು height square plus radius square whole root. So root of 12 square plus 5 square. 12 square ಎಷ್ಟು, it is 144 plus 5 square is 25. So it is equal to root of 169. Root 169 ಎಷ್ಟು ನಮ್ಗೆ ಗೊತ್ತಲ್ವಾ, it is equal to 13 centimeters. So ನಮ್ದು ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ಸಿ 13 centimeters ಅಲ್ವಾ. ಸೊ ಇಲ್ಲಿ ಸಿ 13 centimeters ಅಂತ ಬರೆದ್ಬಿಟ್ಟು ಇಲ್ಲಿ 39th ಪ್ರಶ್ನೆ ಪಕ್ಕ ಸಿ ಅಂತ ನೀಟಾಗಿ ಮಾಡ್ಕೊಡ್ತೀವಿ. ಈಗ ಕೊನೆಯ ಪ್ರಶ್ನೆ ಮುಗಿಸಿದ್ರೆ ಈ ಪೇಪರ್ ಮುಗೀತು. ಸೊ 40th ಕ್ವೆಶ್ಚನ್ ಏನು, ಇಟ್ ಇಸ್ a frustum of a cone shaped jaggery is melted and remolded completely to the shape of a sphere and the volume of the sphere is. ಈ ಪ್ರಶ್ನೆನ ಕೇರ್ಫುಲ್ ಆಗಿ ಓದ್ಬೇಕು ನೀವು. ಅವ್ರು ಏನು ಕೊಟ್ಟಿದ್ದಾರೆ, ಇಟ್ ಈಸ್ ಮೆಲ್ಟೆಡ್ ಅಂಡ್ ರಿಮೋಲ್ಡೆಡ್ ಕಂಪ್ಲೀಟ್ಲಿ. ಸೊ ಆ ಫ್ರಸ್ಟಮ್ ಶೇಪ್ ವಾಲ್ಯೂಮು ವಿಲ್ ಬಿ ಈಕ್ವಲ್ ಟು ದ ವಾಲ್ಯೂಮ್ ಆಫ್ ದ ಸ್ಫಿಯರ್. ವಾಲ್ಯೂಮ್ ಏನು ಚೇಂಜ್ ಆಗಲ್ಲ. ಸೊ ನಮ್ಮ ಆನ್ಸರ್ ಏನಾಗುತ್ತೆ, ಇಟ್ ವೋಂಟ್ ಬಿ 3 times, ಸೊ ಇಟ್ಸ್ ನಾಟ್ ಆಪ್ಷನ್ ಎ. It won't be 2 times, so it's not option B. It won't be half the volume also, so it's not option C. The correct answer is option D. It is equal to the volume of the frustum. Because ನಾವು ಮೆಲ್ಟ್ ಮಾಡಿ ರಿಮೋಲ್ಡ್ ಮಾಡಿದಾಗ ವಾಲ್ಯೂಮ್ ಈಕ್ವಲ್ ಇರುತ್ತೆ. ಕನ್ವರ್ಷನ್ ಆಫ್ ಒನ್ ಸಾಲಿಡ್ ಟು ದಿ ಅದರ್ ಸಾಲಿಡ್ ಅಲ್ವಾ. ಸೊ ನಮ್ಮ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಅಂತ ಬರೆದ್ಬಿಟ್ಟು ನಾನು 40th ಪ್ರಶ್ನೆ ಪಕ್ಕ ಡಿ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಪೇಪರ್ ಮುಗಿಸಾದ್ಮೇಲೆ ಎಲ್ಲ ಕ್ವೆಶನ್ಸು ಒಂದ್ಸತಿ ಚೆಕ್ ಮಾಡಿ, ನೀಟಾಗಿ ಬಬ್ಲಿಂಗ್ ಮಾಡಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡಿ ಆಮೇಲೆ ಸಬ್ಮಿಟ್ ಮಾಡಿ. ಮತ್ತೆ ಈ OMR ಶೀಟಲ್ಲಿ ಕೆಳಗಡೆ ನಿಮ್ಮ ಸಿಗ್ನೇಚರ್ ಮತ್ತೆ ರೂಮ್ ಇನ್ವಿಜಿಲೇಟರ್ ಸಿಗ್ನೇಚರ್ ಕೇಳಿದಾರಲ್ಲ, ಅದು ನಿಮ್ಮ ಇನ್ವಿಜಿಲೇಟರ್ಗೆ ಕೇಳಿ ಯಾವಾಗ ಸೈನ್ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಆಲ್ ದ ಬೆಸ್ಟ್ ನಿಮ್ಮ ಎಕ್ಸಾಮ್ಸಿಗೆ, ಚೆನ್ನಾಗಿ ಮಾಡಿ.